ಇವತ್ತಿನ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಜೈಬುನ್ನೀಸಾ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮೊಹಮ್ಮದ್ ಶಾರಿಕ್ ಎಂ, ಆಡಳಿತಾಧಿಕಾರಿ, ನೋಬಲ್ ಆಂಗ್ಲ ಮಾಧ್ಯಮ ಶಾಲೆ ಕುಂಚತ್ತಬೈಲು. ಮುಖ್ಯ ಅತಿಥಿಗಳು ಶರತ್ ಕುಮಾರ್, ನಿಕಟಪೂರ್ವ ಕಾರ್ಪೊರೇಟರ್ ಮಂಗಳೂರು ಮಹಾನಗರ ಪಾಲಿಕಾ ಮಂಗಳೂರು. ಶ್ರೀಮತಿ ಶ್ವೇತಾ ಎನ್, ಶಿಶು ಮತ್ತು ಮಹಿಳಾ ಯೋಜನಾಧಿಕಾರಿ ಮಂಗಳೂರು. ಶ್ರೀಮತಿ ಲತಾ ಪ್ರಸಾದ್ ಶೆಟ್ಟಿ, ಮುಖ್ಯೋಪಾಧ್ಯಾಯರು, ನೋಬಲ್ ಆಂಗ್ಲ ಮಾಧ್ಯಮ ಶಾಲೆ ಕುಂಚತ್ತಬೈಲು. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಸಚಿತಾ ನಂದಗೋಪಾಲ್, ಸದಸ್ಯರು ಬಾಲ ನ್ಯಾಯ ಮಂಡಳಿ ದಕ್ಷಿಣ ಕನ್ನಡ ಕರ್ನಾಟಕ ಸರ್ಕಾರ. ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ, ಸ್ತ್ರೀರೋಗ ತಜ್ಞರು, ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುಂಟಿಕಾನ ಮಂಗಳೂರು. ಶ್ರೀಮತಿ ಮಾನಸ ಹೆಗಡೆ, ಪ್ಯಾನೆಲ್ ವಕೀಲೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು. ಮತ್ತು ಕುಮಾರಿ ಹರ್ಷಿತಾ ಎಂವಿ, ಮನೋರೋಗ ತಜ್ಞರು, ಮಂಗಳೂರು. ಇವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಒಬ್ಬ ಹೆಣ್ಣು ಮಗು ವಿದ್ಯಾವಂತಳಾದ್ರೆ ಒಂದು ಕುಟುಂಬ ಬೆಳಗತ್ತೆ. ಆತ್ಮವಿಶ್ವಾಸಿ ಹೆಣ್ಣು ಮಗು ಬೆಳೆದ್ರೆ ಇಡೀ ಸಮಾಜವೇ ಬೆಳಗತ್ತೆ. ಇಂದಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಜೊತೆಗೆ ಅವರ ಆರೋಗ್ಯ, ಸುರಕ್ಷತೆ, ಮಾನಸಿಕ ಸ್ಥೈರ್ಯ ಹಾಗೂ ಕಾನೂನು ಅರಿವಿನ ಬಗ್ಗೆ ಜಾಗೃತಿ ಮೂಡಿಸುವುದು ತುಂಬಾ ಅತ್ಯಗತ್ಯವಾಗಿದೆ. ಬದಲಾಗ್ತಾ ಇರುವಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬಾಲ್ಯ ವಿವಾಹ, ಸೈಬರ್ ಅಪರಾಧಗಳು, ಲೈಂಗಿಕ ದೌರ್ಜನ್ಯ, ಮಾನಸಿಕ ಒತ್ತಡ ಹಾಗೂ ವಿವಿಧ ರೀತಿಯ ಶೋಷಣೆಗಳಿಂದ ಮಕ್ಕಳನ್ನು ರಕ್ಷಿಸುವುದು ಸಮಾಜದ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಬಾಲಿಕಾ ಜಾಗೃತಿ ಅಭಿಯಾನ ಒಂದು ಅತ್ಯಂತ ಅರ್ಥಪೂರ್ಣ ಹಾಗೂ ಸಮಾಜಮುಖಿ ಹೆಜ್ಜೆಯಾಗಿರುವಂಥದ್ದು. ಈ ಒಂದು ಅಭಿಯಾನ ಬಿಜಿಎಸ್ ಶಾಲೆಯಿಂದ ಆರಂಭಗೊಂಡು ಮಂಗಳೂರಿನ 10 ವಿವಿಧ ಹೋಬಳಿ ಮಟ್ಟದ ಶಾಲೆಗಳನ್ನು ತಲುಪಿ ಇಂದು ನೋಬಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ತನ್ನ ಸಮಾರೋಪದ ಘಟ್ಟವನ್ನು ತಲುಪಿರುವಂಥದ್ದು. ಈ ಅಭಿಯಾನದ ಮೂಲಕ ಸಾವಿರಾರು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ, ಕಾನೂನು ಅರಿವು, ಆರೋಗ್ಯ ಜಾಗೃತಿ, ಸೈಬರ್ ಸುರಕ್ಷತೆ ಹಾಗೂ ಜೀವನ ಕೌಶಲ್ಯಗಳ ಬಗ್ಗೆ ಮಹತ್ವದ ಸಂದೇಶವನ್ನು ಬಿತ್ತುವಂತಹ ಕಾರ್ಯ ಯಶಸ್ವಿಯಾಗಿ ನೆರವೇರುವಂಥದ್ದು. ಇದರ ಪ್ರಮುಖ ರೂವಾರಿಗಳೇ ಡಾಕ್ಟರ್ ಸಂಸದ ಕುಂಚತ್ತಬೈಲು ಹಾಗೂ ಅವರ ಮಗಳು ಹನೀಶಾ ಸವಾದ್ ಇವರು. ಇವರಿಗೆ ಜೋರಾದ ಚಪ್ಪಾಳೆ ಹೊಡಿಲೇಬೇಕು. ಡಾಕ್ಟರ್ ಸಂಸದರವರ ಬಗ್ಗೆ ನಾನು ಹೆಚ್ಚು ಏನು ಮಾತಾಡಬೇಕಾಗಿಲ್ಲ, ಎಲ್ರಿಗೂ ಕೂಡ ಅವರ ಬಗ್ಗೆ ತಿಳಿದಿರುವಂಥದ್ದು. ಆದರೂ ಕೂಡ ಸ್ವಲ್ಪ ಅವರ ಬಗ್ಗೆ ಹೇಳಲೇಬೇಕು. ಸೋಷಿಯಲ್ ವರ್ಕ್ ಬಗ್ಗೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಅದರ ವಿರುದ್ಧ ನಿರ್ಭಯವಾಗಿ ಧ್ವನಿ ಎತ್ತುವಂತಹ ಅಪರೂಪದ ಸಮಾಜ ಸೇವಕರಲ್ಲಿ ಪ್ರಮುಖರು ಡಾಕ್ಟರ್ ಸಂಸದ್ರವರು. 25 ವರ್ಷಗಳಿಂದ ಸೋಷಿಯಲ್ ವರ್ಕ್ ಮಾಡುತ್ತಾ ಸ್ತ್ರೀ ಜಾಗೃತಿ ಸಮಿತಿ, ಸೇವಕ ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ ಸಂಚಾಲಕರಾಗಿ, ಬಾಲ ಕಾರ್ಮಿಕ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು ಇದರ ವಾಲಂಟಿಯರ್ ಆಗಿ ಮಹಿಳೆಯರ ಹಕ್ಕುಗಳ ರಕ್ಷಣೆ, ಅನೇಕ ಜನಜಾಗೃತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿ ಸಾವಿರಾರು ಮಹಿಳೆಯರ ಬದುಕಿನಲ್ಲಿ ಆಶಾ ಕಿರಣವಾಗಿ ಹೊರಹೊಮ್ಮಿದ್ದಾರೆ. ಇವರ ಸಾಧನೆಯ ಛಲದ ಇನ್ನೊಂದು ಹೆಜ್ಜೆಯೇ ಈ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್. ಇದರ ನಿಸ್ವಾರ್ಥ ಸಮಾಜ ಸೇವೆ, ಮಾನವೀಯ ಕಾಳಜಿ, ಮಹಿಳಾ ಪರ ಹೋರಾಟವನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಲಭಿಸಿರುವಂಥದ್ದು. ಮೇಡಮ್, ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಕೂಡ ನಾವೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡುವಂತ ಮುಂಚೆ ದೈವ ಸ್ಮರಣೆಯಿಂದ ಆರಂಭವಾದರೆ ಅದು ಯಶಸ್ವಿ ಇದಕ್ಕೆ ಸಾಗುತ್ತೆ ಎಂಬುದು ನಮ್ಮ ನಂಬಿಕೆ. ಆದುದರಿಂದ ಇಂದಿನ ಈ ಅರ್ಥಪೂರ್ಣ ಬಾಲಿಕಾ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಸರ್ವಶಕ್ತನ ಅನುಗ್ರಹವನ್ನು ಕೋರಿ ಪ್ರಾರ್ಥನೆಯೊಂದಿಗೆ ಆರಂಭಿಸಲು ಬರ್ತಾ ಇದ್ದಾರೆ ನೋಬಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು. धन्यवाद प्रभु धन्यवाद, धन्यवाद प्रभु धन्यवाद, धन्यवाद प्रभु धन्यवाद, धन्यवाद प्रभु धन्यवाद. जीवन मिला है तुझसे प्रभु, तेरी कृपा से
तेरी कृपा से हमें। धन्यवाद 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 सदा सर्वदा। धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद। आशीष मिला है तुझसे प्रभु तेरी कृपा से हमें। आशीष मिला है तुझसे प्रभु तेरी कृपा से हमें। धन्यवाद 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 सदा सर्वदा। धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद। ಧನ್ಯವಾದಗಳು. ಬಂದಂತಹ ಅತಿಥಿಗಳನ್ನು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹನೀಶಾ ಸ್ವಾಗತಿಸಬೇಕಾಗಿ ವಿನಂತಿ. ಅದಕ್ಕೂ ಮುನ್ನ ಹನೀಶಾರವರ ಬಗ್ಗೆ ಒಂದು ಚಿಕ್ಕ ಪರಿಚಯ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಈ ನಾಣ್ಣುಡಿ ಎಂಬಂತೆ ಡಾಕ್ಟರ್ ಸಂಸದ್ರವರ ಮಗಳು ಹನೀಶಾ ಸವಾದ್ರವರು ತಾಯಿಯ ಪ್ರತಿರೂಪ ಎಂಬಂತೆ ಬೆಳೆದು ಅವರ ಎಲ್ಲಾ ಕಾರ್ಯಗಳಲ್ಲೂ ಜೊತೆಯಾಗಿ ನಿಂತು ಮುನ್ನಡೆಯುತ್ತಾ ಇದ್ದಾರೆ. ಅಮ್ಮ ಕಾರ್ಯಕ್ರಮ ಮಾಡುವಂತ ರೂಪುರೇಷ ಹಾಕಿದ್ರೆ ಮಗಳು 100% ಎಫರ್ಟ್ ಹಾಕಿ ಸಕ್ಸಸ್ ಮಾಡ್ತಾರೆ. ಈ ಅಭಿಯಾನದ ಆಯೋಜಕರು ಕೂಡ ಹನೀಶ್ ಸವಾದ್ರವರೇ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾಗಿದ್ದುಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ನಿಮ್ಮ ಮುಂದಿನ ಹಾದಿ ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಮುಂದಿನ ವೇದಿಕೆ ನಿಮಗೆ. ನಮಸ್ಕಾರ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ಬಾಲಿಕಾ ಜಾಗೃತಿ ಅಭಿಯಾನ 2026 ಜಾಗೃತಿ ಕಾರ್ಯಕ್ರಮವು ಮಂಗಳೂರು ಹೋಬಳಿ ಮಟ್ಟದ ಒಟ್ಟು 10 ಶಾಲಾ ಸರಣಿ ಸೆಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ಸಮಾರೋಪದ ಹಂತಕ್ಕೆ ತಲುಪಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ವಿಷಯವಾಗಿದೆ. ಹೆಣ್ಣು ಮಕ್ಕಳ ರಕ್ಷಣೆ, ಕಾನೂನು, ಆರೋಗ್ಯ, ಶಿಕ್ಷಣ ಮತ್ತು ಮಾನಸಿಕ ಧೈರ್ಯವನ್ನು ತುಂಬುವ ಉದಾತ್ತ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಈ ಅಭಿಯಾನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಮಹತ್ವದ ಮಾರ್ಗದರ್ಶನ ಹಾಗೂ ಶಾಲೆಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ 10 ಶಾಲೆಗಳ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಜಾಗೃತಿಯನ್ನು ತಲುಪಿಸಲಾಗಿದೆ. ವಿದ್ಯಾರ್ಥಿನಿಯವರೊಂದಿಗೆ ನೇರ ಸಂವಾದ ನಡೆಸಿ ಆಪ್ತ ಸಮಾಲೋಚನೆ ಮಾಡಿರುತ್ತೇವೆ. ಈ ಯಶಸ್ವಿ ಪಯಣದ ಫಲಶ್ರುತಿಯಾಗಿ ಇಂದು ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದ ವೇದಿಕೆಯಲ್ಲಿ ಇರುವ ಇಂತಹ ಎಲ್ಲ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಉಪಸ್ಥಿತರಿರುವ ಪ್ರತಿಯೊಬ್ಬ ಅಭಿಯಾನಕ್ಕೆ ಅಧಿಕೃತವಾಗಿ ಸಮಾರೋಪ ನುಡಿಗಳನ್ನು ಅರ್ಪಿಸಲು ಮತ್ತು ಯೋಜನೆಯ ಯಶಸ್ಸಿನ ಕಾರ್ಯಕ್ರಮಕ್ಕೆ ನಾವಿಂದು ಇಲ್ಲಿ ನೆರೆದಿದ್ದೇವೆ. ಅತಿಥಿ ದೇವೋ ಭವ ಎಂಬುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಹೆಣ್ಣು ಮಗು ಒಂದು ಕುಟುಂಬದ ಬೆಳಕಲ್ಲ, ಇಡೀ ಸಮಾಜದ ಭವಿಷ್ಯ ಎಂಬ ಉದಾತ್ತ ಚಿಂತನೆಯೊಂದಿಗೆ ಆಯೋಜಿಸಲಾಗಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೆ ಸ್ವಾಗತಿಸಲು ಇಚ್ಛೆಪಡುತ್ತೇನೆ. ವಕೀಲರಾಗಿ ತಮ್ಮ ಜೀವನವನ್ನು ಆರಂಭಿಸಿದ ಇವರು ಹಲವು ಕಡೆಗಳಲ್ಲಿ ನ್ಯಾಯಾಧೀಶರಾಗಿ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದು, ಕಾನೂನು ಕ್ಷೇತ್ರದಲ್ಲಿ ತಮ್ಮ ಅಪಾರ ಅನುಭವ ಮತ್ತು ಸಮಾಜಮುಖ ಕಳಕಳಿಯೊಂದಿಗೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವರು. ಸಮಾರೋಪ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀಮತಿ ಜೈಬುನ್ ನಿಸಾರ್ ಅವರು ನಿಮಗೆ ಬಾಲಿಕಾ ಜಾಗೃತಿ ಅಭಿಯಾನ 2026 ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪ್ರಚಲಿತ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಸಂಸದ್ ರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಸಂಸ್ಥೆಯ ಯಶಸ್ವಿ ಆಡಳಿತಕ್ಕೆ
ನಿರಂತರವಾಗಿ ಶ್ರಮಿಸುತ್ತಿರುವ ಕ್ರಿಯಾಶೀಲ ಅಧಿಕಾರಿಯಾಗಿರುವವರು, ನಮ್ಮ ಪ್ರೀತಿಯ ಸಮಾಜಮುಖ ಜಾಗೃತಿ ಕಾರ್ಯಕ್ರಮದಲ್ಲಿ ನಮಗೆ ಬೆಂಬಲ ನೀಡುತ್ತಿರುವ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತ ಶಾರಿಕ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಅತಿಥಿ ಗಣ್ಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಲೀನೋ ರೋಬರ್ ಅವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ನಗರದ ಅಭಿವೃದ್ಧಿಗಾಗಿ ಹಾಗೂ ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಾ ಪ್ರಜಾ ಸೇವೆಯಲ್ಲಿ ಸದಾ ಸಕ್ರಿಯರಾಗಿರುವ ಜನಪ್ರತಿನಿಧಿಯಾಗಿ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಕಾರ್ಪೊರೇಟರ್ ಶರತ್ ಕುಮಾರ್ ಇವರನ್ನು ಬಹಳ ಪ್ರೀತಿಯಿಂದ ಸಮಾರೋಪಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಕವಿತಾ ಶ್ರೀರಾಮ್ ರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಸಮಿತಿ ಮಂಗಳೂರು, ಉಡುಪಿಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಯುನಿಸೆಫ್ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿ ಬಾಲ ವಿಕಾಸ ಮತ್ತು ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಸೇವೆಯನ್ನು ಆರಂಭಿಸಿದ ಇವರು ಕುಂದಾಪುರ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೀಡಿದ ಅತ್ಯುತ್ತಮ ಸೇವೆಗಳಿಗೆ ಜಿಲ್ಲಾಡಳಿತ ಗೌರವ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶ್ವೇತಾ ಎನ್ ಇವರಿಗೆ ಸಮಾರೋಪದ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಾಲಾ ಉಪನಾಯಕಿಯವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಅಕ್ಷತಾರವರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದ್ದು ವಿದ್ಯಾರ್ಥಿಗಳ ಶಿಸ್ತು, ಗುಣಮಟ್ಟದ ಶಿಕ್ಷಣ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸಿ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಲತಾ ಶೆಟ್ಟಿ ಪ್ರಸಾದ್ ರವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಪ್ರಚಲಿತ ಚಾರಿಟೇಬಲ್ನ ಟ್ರಸ್ಟಿ ಶ್ಯಾಮಲತಾರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ನಮ್ಮ ಅಭಿಯಾನಕ್ಕೆ ಜ್ಞಾನದ ಬೆಳಕನ್ನು ನೀಡಲು ಆಗಮಿಸಿರುವ ಸಮರ್ಥ ಸಂಪನ್ಮೂಲ ವ್ಯಕ್ತಿಗಳಾದ ದಕ್ಷಿಣ ಕನ್ನಡ ಬಾಲನ್ಯಾಯ ಮಂಡಳಿಯ ಸದಸ್ಯರಾದ ಶ್ರೀಮತಿ ಸಚಿತಾನಂದ ಗೋಪಾಲ್ ರವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಾಲಾ ಸಾಂಸ್ಕೃತಿಕ ಮಂತ್ರಿ ರಿಜ್ಮಾ ರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಕುಂಟಿಕತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ಅವರಿಗೆ ಸಮಾರೋಪ ಸಮಾರಂಭಕ್ಕೆ ಹೃದಯಾಂತರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ಆರೋಗ್ಯ ಮಂತ್ರಿ ಮಿಸ್ಬಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ಯಾನೆಲ್ ವಕೀಲರಾದ ಶ್ರೀಮತಿ ಮಾನಸ ಹೆಗ್ಡೆ ಅವರಿಗೆ ಸಮಾರೋಪ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಂತ್ರಿ ಖತೀಜಾ ತಸ್ಮಿಯರ್ ಅವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಮನೋರೋಗ ಹರ್ಷಿತಾ ಎಂವಿ ಇವರಿಗೆ ಸಮಾರೋಪ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ಶಿಸ್ತಿನ ಮಂತ್ರಿ ಖತೀಜಾ ಅಲೀಫರ್ ಅವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಪ್ರಚಲಿತ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಂಶದ್ ಕುಂಚತ್ ಬೈಲ್ ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ಉಪ ಆರೋಗ್ಯ ಮಂತ್ರಿ ಆಯಿಷಾ ಫರಾರ್ ಅವರು ಹೂವನ್ನು ನೀಡಿ ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸುತ್ತಿರುವ ಶ್ರೀಮತಿ ಸುರೇಖಾ ಶೆಟ್ಟಿ ವಾರ್ತಾ ವಾಚಕರು ನಮ್ಮ ಕುಡ್ಲ ಚಾನೆಲ್ ನಿಮಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ಉಪ ಸಾಂಸ್ಕೃತಿಕ ಮಂತ್ರಿ ಕಾರ್ಯಕ್ರಮದ ತುಣುಕನ್ನು ಸೆರೆ ಹಿಡಿಯುತ್ತಿರುವ ವಿಎಲ್ ಚಾನೆಲ್ ಹಾಗೂ ಪತ್ರಿಕಾ ಮಿತ್ರರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ ಶಿಕ್ಷಣ ಮಂತ್ರಿಯವರು ಶ್ರೀದೇವಿ ಇವರು ಹೂವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವೃಂದದವರಿಗೂ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ.
ಶಾಲೆಗಳಿಂದ ಅಭಿಯಾನದ ಅನಿಸಿಕೆ ನೀಡಲು ಬಂದಿರುವ ವಿದ್ಯಾರ್ಥಿನಿಯರಿಗೆ ಹಾಗೂ ನೋಬೆಲ್ ಇರುವ ಪ್ರತಿಯೊಬ್ಬರಿಗೂ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದ. ಹನೀಶಾ ಸವಾದ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಗಳು. ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ ಇದರ ಜಂಟಿ ಆಶ್ರಯದಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನ 2026 ಕಾರ್ಯಕ್ರಮಗಳು 10 ಶಾಲೆಗಳಲ್ಲಿ ನಡೆದಿರುವಂಥದ್ದು. BGS ಪ್ರೌಢಶಾಲೆ ಕಾವೂರು, ವಿದ್ಯಾಜ್ಯೋತಿ ಪ್ರೌಢಶಾಲೆ ಜ್ಯೋತಿನಗರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರಂಬಾರು, ಸೇಂಟ್ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಫಲ್ನೀರ್, ಲೇಡಿ ಹಿಲ್ ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿ ಹಿಲ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ, ಶ್ರೀರಾಮಾಶ್ರಮ ಅನುದಾನ ರಹಿತ ಇಂಗ್ಲಿಷ್ ಮಾಧ್ಯಮ ಶಾಲೆ, ಅನ್ಸಾರ್ ಆಂಗ್ಲ ಮಾಧ್ಯಮ ಶಾಲೆ ಬಜ್ಪೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವೂರು ಮತ್ತು ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆ ಕೊಂಜತ್ತಬೈಲು. ಒಂದು ಗಿಡವನ್ನು ನೆಡುವುದು ಅಥವಾ ಅದಕ್ಕೆ ನೀರುಣಿಸುವುದು ಅಂದರೆ ಕೇವಲ ಒಂದು ಸಸ್ಯನ ಪೋಷಿಸುವುದಲ್ಲ, ಉತ್ತಮ ಸಮಾಜ, ಉತ್ತಮ ಭವಿಷ್ಯ ಮತ್ತು ಹೊಸ ಆಶಯಗಳಿಗೆ ಜೀವ ತುಂಬುವಂತಾಗಿದೆ. ಹೇಗೆ ಒಂದು ಪುಟ್ಟ ಗಿಡ ನೀರು, ಆರೈಕೆ ಮತ್ತು ಪ್ರೀತಿಯಿಂದ ಹೆಮ್ಮರವಾಗಿ ಬೆಳೆಯುತ್ತೋ ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಸರಿಯಾದ ಮಾರ್ಗದರ್ಶನ, ಶಿಕ್ಷಣ ಮತ್ತು ಜಾಗೃತಿಯಿಂದ ಆತ್ಮವಿಶ್ವಾಸಿ, ಸಬಲ ಮತ್ತು ಆದರ್ಶ ನಾಗರಿಕರಾಗಿ ಬೆಳೀತಾರೆ. ಈ ಸುಂದರ ಸಂದೇಶವನ್ನು ಸಾರುವಂತಹ ನಿಟ್ಟಿನಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಗೌರವಾನ್ವಿತ ಶ್ರೀಮತಿ ಜೈಬುನ್ನೀಸಾ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದ ಎಲ್ಲರೂ ಕೂಡ, ಎಲ್ಲ ಗಣ್ಯರು ಕೂಡ ಜೊತೆಯಾಗಬೇಕಾಗಿ ವಿನಂತಿ. ಹಾಗೂ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಜೊತೆಯಾಗಬೇಕು. ಮಹಿಳೆಯರು ಮನೆಯ 4 ಗೋಡೆಗಳಿಗೆ ಮಾತ್ರ ಸೀಮಿತ ಅನ್ನುವಂತಹ ಮನೋಭಾವ ಸಮಾಜದಲ್ಲಿತ್ತು. ಆದರೆ ಅಂತಹ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಶಿಕ್ಷಣ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಬಲದಿಂದ ನ್ಯಾಯಾಂಗದಂತಹ ಅತ್ಯುನ್ನತ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸಿರುವಂತಹ ಹೆಮ್ಮೆಯ ಮಹಿಳೆ ನಮ್ಮ ಇಂದಿನ ಗೌರವಾನ್ವಿತ ಅತಿಥಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಪ್ರಾಧಿಕಾರ ಮಂಗಳೂರಿನ ಸದಸ್ಯ ಕಾರ್ಯದರ್ಶಿ ಜೈಬುನ್ನೀಸಾ ಮೇಡಮ್. ನ್ಯಾಯ, ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ಮೌಲ್ಯಗಳನ್ನು ಸಮಾಜಕ್ಕೆ ಸಾರ್ತಾ ಇರುವಂತಹ ತಮ್ಮ ಬದುಕು ಸಾವಿರಾರು ಮಹಿಳೆಯರಿಗೆ ಸ್ಫೂರ್ತಿದಾಯಕ. ಇದೀಗ ಉದ್ಘಾಟನಾ ಭಾಷಣಕ್ಕಾಗಿ ವೇದಿಕೆ ನಿಮಗೆ. ಎಲ್ಲರಿಗೂ ಈ ಬೆಳಗಿನ ಶುಭೋದಯ. ವೇದಿಕೆಯ ಮೇಲಿರುವ ಈ ಪ್ರತಿಷ್ಠಿತ ನೋಬಲ್ ಶಾಲೆಯ ಮುಖೋಪಾಧ್ಯಾಯಿನಿ ಅಥವಾ ಪ್ರಿನ್ಸಿಪಾಲ್ ಮೇಡಮ್ರವರೇ, ನಮ್ಮ ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಬಾಲಿಕಾ ಜಾಗೃತಿ ಅಭಿಯಾನದ ಸಂಯೋಜಕರಾದ ಮೇಡಮ್ ಸಂಸಾದ್ ಮತ್ತು ಅವರ ಮಗಳಾದ ಪ್ರೀತಿಯ ಹನೀಶಾರವರೇ, ಈ ದಿನ ಹಾಜರಿರುವ ನಮ್ಮ JJB ಮೆಂಬರ್ ಸಚಿತಾ ಸದಾನಂದ್ ಮೇಡಮ್ರವರೇ, ನಮ್ಮ ಪ್ಯಾನಲ್ನ ವಕೀಲರಾದ ಮಾನಸ ಮೇಡಮ್ರವರೇ, PLV ಆದ ಹರ್ಷಿತಾರವರೇ, ಅದೇ ರೀತಿ ನನ್ನ ಆತ್ಮೀಯರೂ ಆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶ್ವೇತಾ ಮೇಡಮ್ರವರೇ, ಈ ಸಂಸ್ಥೆಯ ಅಧ್ಯಕ್ಷರು ಅಥವಾ ಒಂದು ಪದಾಧಿಕಾರಿಯ ಹುದ್ದೆಯನ್ನು ಹೊಂದಿರುವ ಶಾರಿಕ್ ಸರ್ ಅವರೇ ಮತ್ತು ನಿಕಟ ಪೂರ್ವ ಕಾರ್ಪೊರೇಟರ್ ಕುಂಜತ್ ಬೈಲ್ ಸರ್ ಅವರೇ ಮತ್ತು ಇಲ್ಲಿ ಹಾಜರಿರುವ ಈ ಶಾಲೆಯ ಎಲ್ಲ ಉಪಾಧ್ಯಾಯರೇ ಮತ್ತು ಬೋಧಕೇತರ ವರ್ಗದ ಮಿತ್ರರೇ, ಇಲ್ಲಿ ಹಾಜರಿರುವ ಮಾಧ್ಯಮದವರೇ ಮತ್ತು ಈ ದಿನದ MC ಮಾಡುತ್ತಿರುವ ಮೇಡಮ್ ಸವಿತಾರವರೇ, ಅದೇ ರೀತಿ ಅದಕ್ಕಿಂತ ಮುಖ್ಯ ನನ್ನ ಈ ವೇದಿಕೆಯ ಮುಂದಿರುವ ನನ್ನ ಪ್ರೀತಿಯ ಈ ನೋಬಲ್ ಶಾಲೆಯ
ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸುತ್ತಾ ನಾನು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಬಾಲಿಕಾ ಜಾಗೃತಿ ಅಭಿಯಾನದ ಬಗ್ಗೆ ಹೇಳುವ ಮುಂಚೆ ಕೆಲವು ಮಾತುಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನರಿಗೆ ಇಂತಹ ಒಂದು ಅಥಾರಿಟಿ ಅಥವಾ ಒಂದು ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅನ್ನೋದು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಬಹಳಷ್ಟು ಜನರಿಗೆ ಅರಿವು ಇಲ್ಲ. ಇದು ಒಂದು ಹೇಳಲಿಕ್ಕೆ ದುಃಖದಾಯಕ ಸಂಗತಿ. ಯಾಕೆಂತಂದರೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆಗಲಿ ಅಥವಾ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಮಟ್ಟಕ್ಕೆ ಬಂದರೆ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಇಂತಹ ಹಲವಾರು ನಮ್ಮ ಅಥಾರಿಟಿಗಳು, ನಮ್ಮ ಈ ಕಾನೂನು ಸೇವಾ ಪ್ರಾಧಿಕಾರಗಳು ಇದ್ದು ಅವು ನಮ್ಮ ಜನರಿಗೆ, ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಅವರಿಗೆ ಜೀವನದಲ್ಲಿ ಬರುವಂತಹ ಏರುಪೇರುಗಳನ್ನು, ಅಡೆತಡೆಗಳನ್ನು ಹಿಂದಿಕ್ಕಿ ಮುಂದೆ ಹೋಗುವಂಥ, ಅಭಿವೃದ್ಧಿ ಹೊಂದುವಂತಹ ಒಂದು ನಾಲೆಡ್ಜ್, ಒಂದು ಅವೇರ್ನೆಸ್, ನಮಗೆ ಬೇಕಾದಂಥ ಕೆಲವಷ್ಟು ಕಾನೂನುಗಳು, ಬೇಸಿಕ್ ಕ್ಲಾಸ್, ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಅತ್ಯಂತ ಪ್ರಮುಖವಾದ ಕಾರ್ಯ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳ ಮೇಲಿದೆ. ನಮ್ಮ ಈ ಮಕ್ಕಳೇ ಒಂದು ಮಾತು ತಾವು ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಳ್ಳಿ. ಕಾನೂನು ಸೇವೆಗಳ ಪ್ರಾಧಿಕಾರ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿದೆ. ತಾಲೂಕಿನಲ್ಲಿ ಪ್ರತಿ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಇದೆ. ಅದರ ಮುಖ್ಯ ಕಾರ್ಯ ನಿಮಗೆಲ್ಲ ಒಂದು ಕಾನೂನಿನ ಅರಿವನ್ನು, ನಮ್ಮ ದೇಶದ ಎಲ್ಲ ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂತಾಗಿದೆ. ಇಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ ಈ ಬಾಲಿಕಾ ಜಾಗೃತಿ ಅಭಿಯಾನದ ಒಂದು ಉದ್ದೇಶ ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ, ಒಂದು ಅಭಿವೃದ್ಧಿಯ ಒಂದು ಪಥ ಮತ್ತು ಅವರು ಯಾವ ರೀತಿ ಬೆಳವಣಿಗೆ ಹೊಂದಬೇಕು, ಅಂದರೆ ಒಂದು ಸುರಕ್ಷಿತವಾದ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಯಾವುದರ ಅವಶ್ಯಕತೆ ಇದೆ, ಒಂದು ಆರೋಗ್ಯ ಆಗಲಿ, ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವಾಗಲಿ, ಅದನ್ನು ನೀಡುವಂತಹ ಒಂದು ಕಾರ್ಯ ಇದೇನು ಮಾಡ್ತಾ ಇದೆ, ಅದು ಒಂದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಅವಿಭಾಜ್ಯ ಅಂಗ ಕೂಡ ಆಗಿದೆ. ನಾವು ಮಹಿಳೆಯರಿಗೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಕಾನೂನಿನ ಅರಿವು ಮತ್ತು ನೆರವು ಅಂತಂದರೆ ಇಲ್ಲಿ ಎಲ್ಲ ರೀತಿಯ ನಿಮ್ಮ ಯಾವುದೇ ಒಂದು ನ್ಯಾಯಾಲಯದ ಪ್ರಕರಣವನ್ನು ಹೂಡಬೇಕಾದಲ್ಲಿ ನಾವು ನಿಮಗೆ ಫ್ರೀಯಾಗಿ ವಕೀಲರನ್ನು ಉಚಿತ ಸೇವೆ, ಉಚಿತ ಕಾನೂನಿನ ಸೇವೆ ಅಂತಂದರೆ ಉಚಿತವಾಗಿ ವಕೀಲರನ್ನು ನೇಮಿಸಿಕೊಡ್ತೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ಅಪ್ರಾಪ್ತ ವಯಸ್ಕರು, ಅದರಲ್ಲಿ ಗಂಡು ಮಕ್ಕಳು ಕೂಡ ಸೇರ್ತಾರೆ. ಅವರಿಗೆಲ್ಲ ನಾವು ಅವ್ರಿಗೆ ಯಾವುದೇ ಸ್ತರದಲ್ಲಿರಲಿ, ಅವರ ಆರ್ಥಿಕ ಸಾಮರ್ಥ್ಯ ಎಷ್ಟೇ ಇರಲಿ, ಅವ್ರಿಗೆಲ್ಲ ಉಚಿತವಾಗಿ ಕಾನೂನಿನ ಅರಿವು ಮತ್ತು ನೆರವನ್ನು ನಮ್ಮ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನೀಡ್ತಾ ಬಂದಿದ್ದೇವೆ. ಅದನ್ನು ತಾವೆಲ್ಲರೂ ತಿಳ್ಕೊಂಡು ಇಂಥ ಒಂದು ಪ್ರಾಧಿಕಾರ ಇದೆ ಅಂತ ಹೇಳಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಪೋಷಕರಿಗೆ, ನಿಮ್ಮ ನೆರೆಹೊರೆಯವರಿಗೆ ಈ ಮೂಲಕ ತಿಳಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆಯಿಂದ ತಮಗೆಲ್ಲ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಾಲಿಕಾ ಜಾಗೃತಿ ಅಭಿಯಾನಕ್ಕೆ ಬಂದ್ವಿ ಅಂತ ಅಂದರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಥವಾ ಒಂದು ಸಮಾಜ ಬೆಳಗಿದಂತೆ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಬಂದಿದ್ದೇವೆ. ನೀವು ಕೇಳಿದ್ದೀರಿ ಅಂತ ಹೇಳಿ ನಾನು ತಿಳಿದುಕೊಳ್ತೇನೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅದಕ್ಕೆ ಉದಾಹರಣೆಯಾಗಿ ನಮ್ಮಲ್ಲಿ ನೀವು ನೋಡಿರಬಹುದು, ಬಹಳಷ್ಟು ಜನ ಮಹಿಳಾ ಶಿಕ್ಷಕಿಯರೇ ಎಲ್ಲೆಡೆಯೂ ಕಾಣಿಸ್ತಾರೆ. ಯಾಕಂದರೆ ಅವರಿಗೆ ಒಂದು ಮಾತೃ ಹೃದಯ ಅನ್ನೋದು ಇರ್ತದೆ. ಹೆಣ್ಣು ಮಕ್ಕಳಿಗೆ ಅವರು ತಾವು ಕಲಿತಿದ್ದನ್ನು ಬೇರೆಯವ್ರಿಗೂ ಕಲಿಸ್ತಾರೆ. ತಾವು ಏನು ಒಂದು ವಿದ್ಯಾಭ್ಯಾಸವನ್ನು, ಒಂದು ಅರಿವನ್ನು ಪಡ್ಕೊಂಡಿರ್ತಾರೆ, ಇತರೆಯವರಿಗೂ ಕೂಡ ಹಂಚ್ತಾರೆ. ಆಗ ಒಂದು ಫ್ಯಾಮಿಲಿ ಬೆಳೀತದೆ. ಅದೇ ರೀತಿ ಒಂದು ಮಹಿಳೆ, ಆ ಒಂದು ಕುಟುಂಬದ ಮಹಿಳೆ ಕಲಿತರೆ, ಅಕ್ಷರ ಜ್ಞಾನವನ್ನು ಪಡೆದುಕೊಂಡರೆ, ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಜ್ಞಾನವನ್ನು ಆಕೆ ಸಂಪಾದಿಸಿದರೆ ಖಂಡಿತ ಆ ಕುಟುಂಬ ಬೆಳಗುತ್ತದೆ. ಆ ಕುಟುಂಬವಷ್ಟೇ ಎಲ್ಲ ಆ ಒಂದು ಶಾಲೆಗೆ ಆಗುವಷ್ಟು ಶಿಕ್ಷಣವನ್ನು ಕೂಡ ಆಕೆ ಕೊಡಬಲ್ಲವಷ್ಟು ಸಮರ್ಥಳಾಗಿರ್ತಾಳೆ. ಇದು ನಮ್ಮ ಈ ಹೆಣ್ಣು ಮಕ್ಕಳ ಒಂದು
ವಿಶೇಷವಾದ ಗುಣವನ್ನು ನಾವು ಅರ್ಥಕೊಳ್ಬೇಕು. ಹೆಣ್ಣು ಮಕ್ಕಳು ಅಂತಂದರೆ ಹಿಂದಿನ ಕಾಲದಲ್ಲಿ ಒಂದು ಕತ್ತಲ ಕೋಣೆಯಲ್ಲಿ ಇರುವಂತಹ ಒಂದು ನಿರ್ಜೀವ ವಸ್ತು ಅನ್ನೋ ರೀತಿ ಬಹಳ ಹಿಂದೆ ಎಲ್ಲರೂ ತಿಳಿದುಕೊಂಡಿದ್ರು. ಆದರೆ ಈಗ ಕಾಲ ಹಾಗಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇವೆ. ಅದೇ ರೀತಿ ಹೆಣ್ಣು ಮಕ್ಕಳ ಒಂದು ಏನು ಹೇಳ್ತೀವಿ, ಗರ್ಭಧಾರಣೆ ಆದಾಗ ಅವರಿಗೆ ಒಂದು ಟೆಸ್ಟ್ ಮಾಡಿ ಹೆಣ್ಣು ಮಗು ಅಂತ ಗೊತ್ತಾದರೆ ಅದನ್ನು ನಾಶ ಮಾಡುವಂತಹ ಒಂದು ಸಂಸ್ಕೃತಿ ಅಲ್ಲ, ಅದು ಕುಸಂಸ್ಕೃತಿ, ಒಂದು ಕೆಟ್ಟ ಅಭ್ಯಾಸ ನಮ್ಮ ಸಮಾಜದಲ್ಲಿ ಇತ್ತು. ಅದಕ್ಕೋಸ್ಕರ ಆ ಬಗ್ಗೆ ಒಂದು ಕಾನೂನು ಕೂಡ ಬಂದಿದೆ. ಗರ್ಭಧಾರಣೆಯಲ್ಲಿ ಹೆಣ್ಣು ಮಗು ಅಂತಾದರೆ ಗರ್ಭಪಾತ ಮಾಡಿಸಿದರೆ ಅದಕ್ಕೆ ಬಹಳಷ್ಟು ಕಠಿಣವಾದ ಶಿಕ್ಷೆ ಇದೆ. ಅದು ನಮ್ಮ ವೈದ್ಯರಿಗೆ ಗೊತ್ತು. ಎಲ್ಲ ಕ್ಲಿನಿಕ್ಗಳಲ್ಲಿ ನೀವೊಂದು ಸಣ್ಣ ಪುಟ್ಟ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ಒಂದು ಬೋರ್ಡ್ ಇರ್ತದೆ, ಇಲ್ಲಿ ಗರ್ಭವನ್ನು ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಎಂಥ ಮಗು ಇದೆ ಅಂತ ಹೇಳಿ ಅಲ್ಲಿ ಪರೀಕ್ಷೆ ಮಾಡಿ ನಾವು ಹೇಳುವುದಿಲ್ಲ, ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಬರೆದಿರ್ತಾರೆ. ಗೊತ್ತಿದೆಯಾ ನಿಮಗೆ? ಕ್ಲಿನಿಕ್ಗಳಿಗೆ ಹೋಗಿ ನೋಡಿ, ಆ್ಯಂಟಿನ್ಯಾಟಲ್ ಟೆಸ್ಟ್ ನಾವು ಮಾಡುವುದಿಲ್ಲ ಅಂತ ಹೇಳಿ ಒಂದು ಬೋರ್ಡ್ ಇರ್ತದೆ. ಅದರ ಅರ್ಥ ಏನು? ಮಾಡಿದರೆ ಅದು ಶಿಕ್ಷೆ ಅಂತ ಕೂಡ ಇರ್ತದೆ. ಅಂದರೆ ಈಗ ಯಾರಾದರೂ ಗಂಡು ಮಗು ಅಂತ ಹೇಳಿದರೆ ಗರ್ಭಪಾತ ಮಾಡಿಸುವುದಿಲ್ಲ, ಅಬಾರ್ಷನ್ ಮಾಡಿಸುವುದಿಲ್ಲ, ಹೆಣ್ಣು ಮಗು ಅಂತ ತಿಳಿದರೆ ಮಾಡಿಸ್ತಾ ಇದ್ರು. ಅದನ್ನು ಇದರ ಹಿಂದಿನ ಉದ್ದೇಶ ನಿಮಗೆ ಗೊತ್ತಾಗ್ತಾ ಇದೆಯಾ? ನಮ್ಮ ಹೆಣ್ಣು ಮಕ್ಕಳನ್ನು ಉಳಿಸುವ, ಆಕೆಗೂ ಕೂಡ ಒಂದು ಹುಟ್ಟನ್ನು ಜನ್ಮವನ್ನು ಪಡೆಯುವ ಹಕ್ಕಿದೆ ಹೆಣ್ಣು ಮಕ್ಕಳಿಗೆ. ಅವರ ಜನ್ಮದಾತ ಹಕ್ಕನ್ನು ನೀವು ಕಸಿದುಕೊಳ್ಳಬೇಡಿ, ಕಸಿದುಕೊಂಡ್ರೆ ಅದು ಶಿಕ್ಷಾರ್ಹ ಅಪರಾಧ ಅನ್ನೋದು ಆ ಬೋರ್ಡ್ನ ಒಂದು ಸಂಕೇತವಾಗಿದೆ. ಅದಕ್ಕೆ ಕಾನೂನುಗಳು ಇವೆ. ಆದರೂ ಕೂಡ ಬಹಳಷ್ಟು ಕಡೆ ಇಂತಹ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಡಿಮೆ ಅಂತ ನಾನು ಅಂದ್ಕೊಳ್ತೇನೆ. ಆದರೂ ಮೇಡಮ್ ನಮ್ಮ ಹರ್ಷಿತಾರವರು ಹೇಳ್ತಾ ಇರ್ತಾರೆ, ಬಹಳಷ್ಟು ಕಡೆ ಈ ರೀತಿಯ ಅನೈತಿಕ ಕಾರ್ಯಗಳು ನಡೀತಾ ಇವೆ ಮೇಡಮ್. ಕೆಲವು ಕ್ಲಿನಿಕ್ಗಳು, ಕೆಲವು ಆಸ್ಪತ್ರೆಗಳು ಇಂತಹ ಟೆಸ್ಟ್ಗಳನ್ನು ಮಾಡಿ ಹೆಣ್ಣು ಮಕ್ಕಳ ಜೀವನವನ್ನು ಹರಣ ಮಾಡುವಂತಹ ಒಂದು ಉದ್ಯೋಗ ನಡೀತಾ ಇದೆ, ಅಕ್ರಮವಾದ ದಂಧೆ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಅದರ ಬಗ್ಗೆ ನಾವು ಮುಂದಿನ ವರ್ಷಗಳಲ್ಲಿ ಖಂಡಿತ ಗಮನ ಹರಿಸಿ ಸಂಬಂಧಪಟ್ಟವರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಜರುಗಿಸುವ ಒಂದು ಕಾರ್ಯವನ್ನು ಮಾಡುವವರಿದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳಿಗೆ ಜನ್ಮಿಸುವ ಹಕ್ಕು ಅಲ್ಲಿಂದ ಶುರುವಾಗ್ತದೆ. ಅವರಿಗೆ ರಕ್ಷಣೆ ಯಾವ ರೀತಿ ಕೊಡಬೇಕು, ಬಾಲಿಕಾ ಜಾಗೃತಿ ಅಭಿಯಾನ ಅಂತಂದರೆ ನಿಮಗೆ ಆ ಜಾಗೃತಿ ಮೂಡಿಸುವಂಥದ್ದು ಅಂತಂದರೆ ಇಂತಹ ಮಗುವಿನ ಒಂದು ಜನ್ಮಕ್ಕೆ ಆಕೆಗೆ ಎಲ್ಲ ರೀತಿಯ ಹಕ್ಕಿದೆ. ಅದೇ ರೀತಿ ಬೆಳವಣಿಗೆ ಹಕ್ಕು, ಮಗುವನ್ನು ಎಲ್ಲ ಮಕ್ಕಳಂತೆ. ಹಿಂದಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಒಂದು ರೀತಿ, ಹೆಣ್ಣು ಮಕ್ಕಳಿಗೆ ಒಂದು ರೀತಿ. ಗಂಡು ಮಕ್ಕಳು ತಿಂದು ಉಳಿದಿದ್ದನ್ನು ಹೆಣ್ಣು ಮಕ್ಕಳಿಗೆ ಕೊಡ್ತಾಯಿದ್ರು. ನಾನು ನೋಡಿದಂತೆ ಒಂದು ಮುದ್ದೆ ಮಾಡಿದರೆ, ಚಪಾತಿ ಮಾಡಿದರೆ ಫಸ್ಟ್ ಚಪಾತಿ ಮಗು ಕೊಡ್ತಾ ಇರಲಿಲ್ಲ, ಗಂಡು ಮಕ್ಕಳಿಗೆ ಕೊಡ್ತಾ ಇರಲಿಲ್ಲ. ಯಾಕಂದರೆ ಅದು ಅರ್ಧಂಬರ್ಧ ಸುಟ್ಟಿರ್ತದೆ, ಸರಿಯಾಗಿ ಸುಟ್ಟಿರೋದಿಲ್ಲ. ಆತ ತಿಂದರೆ ಆತನ ಆರೋಗ್ಯಕ್ಕೆ ಮಾರಕ. ಆದರೆ ಹೆಣ್ಮಕ್ಳು ತಿನ್ಬಹುದು. ಇದು ಸರಿನಾ? ಇಲ್ಲ ಅಲ್ಲ. ಅದೇ ರೀತಿ ಮುದ್ದೆ ಮಾಡಿದ್ರೆ, ಮುದ್ದೆ ಅಂತ ಗೊತ್ತಾ ನಿಮಗೆ? ರಾಗಿ ಮುದ್ದೆ ಮಾಡ್ತಾಯಿದ್ರು. ರಾಗಿ ಮುದ್ದೆ ಮಾಡಿದ್ರೆ ಮೊದಲದೆಲ್ಲ ಗಂಡು ಮಕ್ಕಳಿಗೆ, ಕೊನೆಯಲ್ಲಿ ಉಳಿತದಲ್ಲ ಅದು ಹೆಣ್ಮಕ್ಳಿಗೆ. ಇದು ಸಹ ಒಂದು ಹೆಣ್ಣು ಮಕ್ಕಳನ್ನು ಒಂದು ಕೂಪಕ್ಕೆ ದೂಡುವಂತಹ ಕಾರ್ಯವಾಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಹೇಳಬೇಕಂತಂದರೆ ತಂದೆ ತಾಯಿಯಲ್ಲೂ ಕೂಡ ಒಂದು ಅರಿವು ಮೂಡಿದೆ. ಇದರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಾವು ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಕಡೆಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸಾಧನೆಯನ್ನು ನೀವು ಮಾಡಬೇಕು. ನಿಮಗೆ ಏನು ದೊರೀತಾ ಇದೆ ಅಂತಹ ಒಂದು ಅಭಿವೃದ್ಧಿಯ ಒಂದು ಶಿಕ್ಷಣವನ್ನು, ನಿಮಗೆ ಕೊಡುತ್ತಿರುವಂತಹ ರಕ್ಷಣೆಗೆ ಬಗ್ಗೆ ನೀವು ಎಲ್ಲ ತಿಳಿದುಕೊಂಡು ನಿಮ್ಮ ಹಕ್ಕುಗಳನ್ನು ನೀವು ಉಳಿಸಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮುಗಿಸಿಕೊಂಡರೆ, ಅಥವಾ ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಎಡರುತೊಡರುಗಳನ್ನು ಇಂತಹ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅರಿವು ಪಡೆದುಕೊಂಡು ಎದುರಿಸಿದಲ್ಲಿ ಖಂಡಿತವಾಗಿ ನಾವು ನಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಮುಂದೆ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳ ಒಂದು ಈಗ ಪ್ರಚಲಿತವಾಗಿ ಒಂದು ಕೆಟ್ಟ ಒಂದು ಅಭ್ಯಾಸ ಏನಂತಂದರೆ, ಎಲ್ಲ ಹೆಣ್ಣುಮಕ್ಕಳು, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಮಕ್ಕಳು ಈಗ ಒಂದು ಫೋನಿಗೆ ಅಡಿಕ್ಟ್ ಆಗಿದ್ದಾರೆ. ಆ ಫೋನ್ನಲ್ಲಿ ಏನೋ ಒಂದು ಫೇಸ್ಬುಕ್ ಅಂತೆ,
ಒಂದು ಇನ್ಸ್ಟಾಗ್ರಾಮ್ ಅಂತೆ, ಅದನ್ನು ಎಲ್ಲ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಯ ಮೊಬೈಲ್ಗಳಲ್ಲೇ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಮೊಬೈಲ್ ಕೊಡೋದಿಲ್ಲ, ಹೌದು, ತಂದೆ ತಾಯಿಯ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಹಲವಾರು ರೀತಿಯ ಒಂದು ಅಲ್ಲಿ ಬರುವಂತಹ ಶಾರ್ಟ್ ಸ್ಟೋರೀಸ್ ಅಥವಾ ಅದೇನು ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಹೆಚ್ಚು ಅರಿವಲ್ಲ. ಯಾಕಂದರೆ ಕೆಟ್ಟದ್ರವನ್ನು ನಾವು ಯಾವಾಗಲೂ ದೂರ ಇಡ್ತೀನಿ. ನಾನಂತೂ ಖಂಡಿತ ನಾನು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಈಗಲೂ ಕೂಡ ಓಪನ್ ಮಾಡಿ ನೋಡೋದಿಲ್ಲ ನಾನು. ಅಂತಂದರೆ ನಾವು ಅಂತಹ ಕೆಟ್ಟ ದುಶ್ಚಟಗಳಿಂದ ದೂರವಿದ್ದಲ್ಲಿ ನಮ್ಮ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸಾಗಿಸಬಹುದು. ಇನ್ನೂ ಕೆಲವರಿಗೂ ಕೂಡ ಧೈರ್ಯವಾಗಿ ನಾವು ಹೇಳ್ಬೋದು, ನಾವು ಅಂಥ ಕೆಟ್ಟ ಚಟಕ್ಕೆ ಬಲಿಯಾಗಿಲ್ಲ ಅಂತ ಹೇಳಿ. ಅಲ್ಲಿ ಒಳ್ಳೆಯದು ಸಿಗ್ತದೆ ಇಲ್ಲ ಅಂತಲ್ಲ, ಆದರೆ ಒಳ್ಳೆಯದಕ್ಕಿಂತ ಕೆಟ್ಟ ರೀತಿಯ ಒಂದು ಮೆಸೇಜ್ಗಳು ನಮ್ಮ ಈ ಇನ್ಸ್ಟಾಗ್ರಾಮ್ ಮೂಲಕ ಆಗಲಿ ಫೇಸ್ಬುಕ್ ಮೂಲಕ ಆಗಲಿ ಎಲ್ಲರಿಗೂ ಹಂಚಿಕೆ ಫ್ರೀಯಾಗಿ ಹೀಗೆ ಫಿಂಗರ್ ಟಿಪ್ಪಲ್ಲಿ ಹೇಗೆ ಮಾಡ್ತಾ ಇರ್ತಾರೆ ಮಕ್ಕಳು ಅಂತಂದರೆ ನಾನು ನೋಡಿ ಬಹಳ ಬೇಜಾರಾಗ್ತಾನೆ. ಎಲ್ಲಿದ್ದರೂ ಕೂಡ ಯಾರಾದರೂ ಮಕ್ಕಳು ನೋಡ್ತಾ ಇದ್ದರೆ ನನ್ನ ತಂದೆ ತಾಯಿಗೆ ಹೇಳಿ ಹೋಗ್ತಾನೆ, ಯಾಕೆ ಮಗುಗೆ ಆ ಅಭ್ಯಾಸ ನೀವು ಕಲಿಸಿದ್ದೀರಿ ಅಂತ ಹೇಳಿ. ನನ್ನ ಮಗನೂ ನೋಡ್ತಾನೆ, ನನಗೆ ಒಬ್ಬನೇ ಮಗ, ನನ್ನ ಮಗ ಕೂಡ ನೋಡ್ತಾನೆ. ಆದರೆ ಒಂದು ಲಿಮಿಟ್ ಇರಲಿ. ಒಳ್ಳೆಯದನ್ನು ನೋಡಿ, ಅವನು ಎಷ್ಟು ಜನರಲ್ ನಾಲೆಜ್ ಪಡೆದುಕೊಂಡಿದ್ದಾನೆ ಅಂದರೆ ಮೊಬೈಲ್ ಮೂಲಕ ಹೆಚ್ಚು ಜನರಲ್ ನಾಲೆಜ್ ಪಡೆದುಕೊಂಡಿದ್ದಾನೆ. ಸೈನ್ಸ್ ಬಗ್ಗೆ ಆಗಲಿ, ಮ್ಯಾಥ್ಸ್ ಬಗ್ಗೆ ಆಗಲಿ, ಫಿಸಿಕ್ಸ್ ಬಗ್ಗೆ ಆಗಲಿ, ಯಾವುದೇ ಆಗಲಿ ಅವನು ಆ ಮೊಬೈಲ್ ಮೂಲಕ ತಿಳ್ಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ಅದೇ ರೀತಿ ನೀವು ಕೂಡ ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಆ ಮೊಬೈಲಲ್ಲಿ ಏನೇ ಬರಲಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಾವು ಒಂದು ಮಾನವ ಕಳ್ಳ ಸಾಗಾಣಿಕೆ ಅಥವಾ ಮಾನವ ಸಾಗಾಣಿಕೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾ? ಮಾನವ ಸಾಗಾಣಿಕೆ ಬಗ್ಗೆ ಗೊತ್ತಾ? ಇಲ್ಲ. ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಗೊತ್ತಾ? ಟ್ರಾಫಿಕಿಂಗ್ ಆಫ್ ಪರ್ಸನ್ಸ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ ಅಲ್ಲ. ಕೆಲವು ರೀತಿಯ ಅಕ್ರಮಗಳಿಗೆ ಕೆಲವು ಜನರು, ಯಾರು ದುರ್ಬಲರು ಇರುತ್ತಾರೋ ಅವರನ್ನು ಬಳಸಿಕೊಂಡು ಅವರಿಂದ ಕೆಲಸಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಹೆಣ್ಣು ಮಕ್ಕಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸೋದು, ಮಹಿಳೆಯರನ್ನು ಸಾಗಿಸೋದು, ಮಕ್ಕಳನ್ನು, ಚಿಕ್ಕ ಬಾಲಕರನ್ನು ಸಾಗಿಸೋದು. ಯಾವ ಉದ್ದೇಶದಿಂದ? ಅವರಿಂದ ಒಂದು ಕೆಲಸ ತೆಗಿಬೇಕು. ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳು ಅಥವಾ ನಮ್ಮ ಅಪ್ರಾಪ್ತ ವಯಸ್ಕರು ದುರ್ಬಲರಾಗಿರ್ತಾರೆ, ಮಾನಸಿಕವಾಗಿ ವೀಕ್ ಇರ್ತಾರೆ, ಮೆಂಟಲಿ ವೀಕ್ ಇರ್ತಾರೆ, ಫಿಸಿಕಲಿ ಕೂಡ ವೀಕ್ ಇರ್ತಾರೆ. ಅಂಥವರಿಂದ ಜನ ಏನು ಮಾಡ್ತಂದ್ರೆ ತುಂಬ ಪವರ್ಫುಲ್ ಒಂದು ಬಲಾಢ್ಯ ವ್ಯಕ್ತಿಗಳೇನು ಮಾಡ್ತಾರೆ, ಅವರಿಂದ ಸುಲಭವಾಗಿ ಕಡಿಮೆ ಹಣವನ್ನು ನೀಡಿ ಅವರಿಂದ ಕೆಲಸವನ್ನು ತೆಗೆದುಕೊಳ್ತಾರೆ. ಆ ಕೆಲಸವನ್ನು ಇಲ್ಲಿ ಅಷ್ಟೇ ಅಲ್ಲ, ವಿದೇಶಕ್ಕೆ ಕೂಡ ಸಾಗಿಸಿ ಅಂಥವರಿಂದ ಕೆಲಸ ಮಾಡಿಸ್ಕೊಳ್ತಾರೆ. ಆ ರೀತಿಯ ಒಂದು ಸಾಗಾಣಿಕೆ ಏನಿದೆ, ಒಂದೂರಿಂದ ಇನ್ನೊಂದೂರಿಗೆ ಈ ಕೆಲಸಕ್ಕೋಸ್ಕರ ಅಥವಾ ಅವರಿಂದ ಒಂದು ಸೆಕ್ಸ್ ವರ್ಕ್ ಮಾಡಿಸುವ ಸಲುವಾಗಿ ಅಥವಾ ಒಬ್ಬರ ಅಂಗಾಂಗಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರಾಟ ಮಾಡುವ ಸಲುವಾಗಿ ಹಲವಾರು ಜನ ಮಕ್ಕಳನ್ನು, ಮಹಿಳೆಯರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ಜಾಲ ಇದೆ. ಅದರ ಬಗ್ಗೆ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ಮೊಬೈಲ್ಗಳ ಮೂಲಕ ಕೂಡ ಹರಡ್ತಾ ಇದೆ. ಈ ದಿನದ ಪೇಪರ್ನಲ್ಲಿ, ಈ ದಿನದ ನ್ಯೂಸ್ನಲ್ಲಿ ನಾನು ಒಂದು ಓದಿದ ಸುದ್ದಿ ಏನಂತಂದರೆ, ಒಬ್ಬ ಮಹಿಳೆ ಮನೆ ಕೆಲಸ ಮಾಡಿಕೊಂಡು ಬದುಕುತ್ತಿರುವಂಥ ಸುಮಾರು 45-46 ವರ್ಷದ ಒಬ್ಬ ಮಹಿಳೆ, ಯಾರೋ ಒಬ್ಬ UK ನಾನು ಡಾಕ್ಟರ್, ನಾನು ಅಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ದಾನೆ. ಫೇಸ್ಬುಕ್ ಮೂಲಕ ಪರಿಚಯ ಹಾಕ್ಕೊಂಡು ಒಳ್ಳೆ ಮಾತಾಡ್ತಾ ನಾನು ಇಲ್ಲಿಂದ ನಿನಗೆ ಬ್ಯಾಗ್, ಚಿನ್ನ ಮತ್ತು ಇನ್ನಿತರ ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಎಲ್ಲ ಕಳಿಸ್ತಾ ಇದ್ದೇನೆ ಅಂತ ಹೇಳಿ, ಇಂಥ ಬ್ಯಾಗಲ್ಲಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಎಕ್ಸ್ಚೇಂಜ್ ಒಂದು ತನ್ನ ವ್ಯೂನ ಅಥವಾ ತನ್ನ ಒಂದು ಆಕೆಯ ಮೇಲಿರುವ ಒಂದು ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಹೇಳಿದ್ದಾನೆ. ಹೇಳಿದ ನಂತರ ಇನ್ನೊಬ್ಬ ವ್ಯಕ್ತಿ ಆಕೆಗೆ ಕಾಲ್ ಮಾಡಿ, ಇನ್ನೊಬ್ಬ ವ್ಯಕ್ತಿ, ನಾನು ಕಸ್ಟಮ್ಸ್ ಅಧಿಕಾರಿ, ನಿಮ್ಮ ಫ್ರೆಂಡ್ UK ಕಳಿಸಿರುವಂತಹ ನಿಮ್ಮ ಬ್ಯಾಗನ್ನು ನಮ್ಮ ಈಗ ಏರ್ಪೋರ್ಟ್ನಲ್ಲಿ ಬಂದಿದೆ, ಅದು ಅಕ್ರಮ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಅದರ ಬಗ್ಗೆ ನಾವು ಒಂದು ಪರಿಶೀಲನೆ ಮಾಡಲಿಕ್ಕೆ ಅದರ ಹಣದ ಅಗತ್ಯ ಇದೆ, ಅಥವಾ ಅಲ್ಲಿಂದ ಬಿಡುಗಡೆ ಮಾಡಲಿಕ್ಕೆ ಆ ಬ್ಯಾಗನ್ನು ಪಾರ್ಸಲ್ ಮೂಲಕ ನಿಮ್ಮಲ್ಲಿಗೆ ತಲುಪಿಸಲಿಕ್ಕೆ ಇಷ್ಟು ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಹಣದ ಒಂದು ಬೇಡಿಕೆ ಇಟ್ಟು ಆಕೆಯಿಂದ ಹಣವನ್ನು ಪಡೆದುಕೊಂಡಿದ್ದಾನೆ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಇನ್ನೂ ಕೆಲವರು ಮಾಡಿದ್ದಾರೆ, ನೀವು ಬ್ಯಾಗನ್ನು ತೆಗೆದುಕೊಂಡು ಹೋಗಿಲ್ಲ, ಡಿಲೇ ಮಾಡಿದ್ದೀರಾ, ಇದರ ಸಲುವಾಗಿ ಕೂಡ ನೀವು ಕೆಲವು ಫೀಸ್ ಕೊಡಬೇಕು ಅಂತ ಹೇಳಿ ವಸೂಲು ಮಾಡಿದ್ದಾರೆ. ಈ ರೀತಿ 2,67,000 ವಸೂಲು ಮಾಡಿದ್ದಾರೆ
ಇದು ಎಲ್ಲಿಂದ ಪರಿಣಾಮ ಶುರುವಾಗಿದ್ದು? ಫೇಸ್ಬುಕ್ ಮೂಲಕ ಪರಿಚಯ ಆದ ವ್ಯಕ್ತಿಯಿಂದ. ಇದು ಒಂಥರ ಮಾನವ ಕಳ್ಳ ಸಾಗಾಣಿಕೆಗೆ ಒಂದು ಉದಾಹರಣೆ. ಈ ರೀತಿ ಮಾಡಿ 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 ಆತ ಇಷ್ಟು ಹಣವನ್ನು ತೆಗೆದುಕೊಂಡು ಅಲ್ಲಿ ನೋಡಿದ್ರೆ ಏನೂ ಬರಲಿಲ್ಲ, ಕೊನೆಗೆ ಆಕೆಗೆ ಕೈಗೆ ಏನೂ ತಲುಪಲಿಲ್ಲ. ಇಂತಹ ಫೇಕ್ ವ್ಯಕ್ತಿಗಳು, ನಾನು ಒಂದು ಉದಾಹರಣೆ ಹೇಳಿದ್ದು ಅಷ್ಟೇ ನಿಮಗೆ. ಈ ರೀತಿ ಮಾಡ್ತಾರೆ, ಫೋನ್ ಮಾಡ್ತಾರೆ, ನಿಮಗೆ ಮಿಸ್ಲೀಡ್ ಮಾಡ್ತಾರೆ. ಒಂದು ಉದಾಹರಣೆ, ನಾನು ನಿಮಗೆ ಗಿಫ್ಟ್ ಕಳಿಸ್ತಾ ಇದ್ದೀನಿ ಅಂತ ಇರಬಹುದು. ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಒಂದು ಆಮಿಷವನ್ನು, ಒಂದು ಆಸೆಯನ್ನು ತೋರಿಸಿ ನಿಮಗೆ ಮೋಸ ಮಾಡುವ ಜನ ಬಹಳ ಇದ್ದಾರೆ. ಅದು ಹೆಚ್ಚಾಗಿ ಈ ಮೊಬೈಲ್ಗಳಲ್ಲಿ ಇರುವ ಆ್ಯಪ್ಗಳ ಮೂಲಕ. ದಯವಿಟ್ಟು ಮಕ್ಕಳೇ ಅದರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯ ಜಾಗರೂಕತೆಯನ್ನು ಉಂಟು ಮಾಡಿ. ಈ ಮಾನವ ಕಳ್ಳ ಸಾಗಾಣಿಕೆ ಏನಿದೆ ಇದನ್ನು ಬರೀ ಅವರ ದುಡಿಮೆಗೋಸ್ಕರ ಅಲ್ಲ, ಬೇರೆ ರೀತಿಯ ಕೆಲಸ ಕಾರ್ಯಗಳಿಗೂ ಕೂಡ ಅವರು ಬೆಳೆಸ್ಕೊಳ್ತಾರೆ. ಇನ್ನೊಂದು ಉದಾಹರಣೆ, ನಾನು ಈ ಕೆಲಸದವರ ಬಗ್ಗೆನೇ ನಮ್ಮ ಕೋರ್ಟಿಗೆ, ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬಂದಂಥ ಒಂದು ಅರ್ಜಿಯಲ್ಲಿ ಇಟ್ಕೊಂಡೆ. ಅದರ ಬಗ್ಗೆ ಮೇಡಮ್ ಸಂಸಾದ್ರವರು ಒಂದು ಗಮನ ಹರಿಸಬೇಕು. ಕೆಲಸಕ್ಕೆ ಅಂತ ಹೇಳಿ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಆದರೆ ಅವರಿಗೆ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ ಕೊಡುವುದಿಲ್ಲ. ಇಂಥ ಕೆಲಸ ಇದೆ ಅಂತ ಹೇಳ್ತಾರೆ, ಕೈಗೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ, ಕೊಡೋದಿಲ್ಲ. ಪಾಸ್ಪೋರ್ಟ್ ಕೂಡ ಇಸ್ಕೊಳ್ತಾರೆ, ವೀಸಾ ಕೂಡ ಇಸ್ಕೊಳ್ತಾರೆ. ಆಕೆಗೆ ಒಂದು ಕೆಲಸ ಸಿಕ್ಕಿದೆ ಅನ್ನೋ ಬಗ್ಗೆ ಒಂದು ಉದ್ಯೋಗದ ಒಂದು ಆರ್ಡರ್ ಇರೋದಿಲ್ಲ, ಕೆಲಸದ ಆರ್ಡರ್ ಇರೋದಿಲ್ಲ, ಏನೇನೂ ಇಲ್ಲ. ಹಾಗೆ ಆಕೆಗೆ ಅಲ್ಲಿ ಕರೆಸ್ಕೊಂಡು ಅಲ್ಲಿ ಕೆಲಸ ಮಾಡಿಸಿ, ಅಲ್ಲಿ ಎಷ್ಟು ಸಂಬಳ ಸಿಗ್ತದೆ ಅಂತ ಗೊತ್ತಿಲ್ಲ, ಏಜೆನ್ಸಿಯವರು ಮಾಡ್ತಾರೆ. ಇದು ವಿದೇಶಕ್ಕೆ ಕಳಿಸುವಂಥ ಏಜೆನ್ಸಿಯವರು ಮಾಡ್ತಾರೆ. ಆಕೆ ಅಲ್ಲಿ 2-3 ವರ್ಷ ಕೆಲಸ ಮಾಡಿ ಸ್ವಲ್ಪ ಹಣವನ್ನು ಪಡೆದುಕೊಂಡು, ಅವಳು ಪಡೆದುಕೊಳ್ಳೋಕ್ಕಿಂತ ಸ್ವಲ್ಪ ಮಟ್ಟದ ಹಣ ಮಾತ್ರ ಅವಳ ಕೈಗೆ ಸಿಗ್ತದೆ. ಈಗ ನಮ್ಮಲ್ಲಿ ಬಂದು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ನನಗೆ ಇಷ್ಟು ಹಣ ಬರಬೇಕಾಗಿತ್ತು, ಇಷ್ಟು ನಿನಗೆ ಸಂಬಳ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು, ಕೊಟ್ಟಿದ್ದು ಮಾತ್ರ ನನಗೆ ಇಷ್ಟೇ ಹಣ ಅಂತೇಳಿ. ಮಾನಸ ಮೇಡಮ್ ಕೂಡ ಗೊತ್ತು, ಅವರು ಡೀಲ್ ಮಾಡ್ತಾ ಇದ್ದಾರೆ ಈ ಕೇಸ್. ಮಾನಸ ನಮ್ಮ ಪ್ಯಾನಲ್ ಅಡ್ವೊಕೇಟ್ ಆಗಿದ್ದಾರೆ. ಅಂದರೆ ನಿಮ್ಮಂಥವರಿಗೆ ಎಲ್ಲರಿಗೂ, ಯಾರಿಗೆ ಕಾನೂನಿನ ಒಂದು ಅರಿವು ನೆರವಿನ ಅವಶ್ಯಕತೆ ಇದೆ, ಆ ಕೆಲಸವನ್ನು ನಮ್ಮ ಪ್ಯಾನಲ್ ವಕೀಲರಾದ ಮಾನಸ ಮತ್ತು ಇತರೆಯವರು ಕೂಡ ತುಂಬ ಜನ ಇದ್ದಾರೆ. ನಮ್ಮಲ್ಲಿ 23 ಜನ ಪ್ಯಾನಲ್ ವಕೀಲರು ಈ ಫ್ರೀ ಲೀಗಲ್ ಏಡ್ಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಕೇಸ್ ಬಂದಿದ್ದ ಉದಾಹರಣೆಯನ್ನು ಕೂಡ ನಾನು ನೋಡಿದ್ದೇನೆ. ವಿದೇಶಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಸಲ್ಲಬೇಕಾದ ಹಣದಲ್ಲಿ, ಅವರಿಗೆ ಸಿಗಬೇಕಾದ ಹಣದಲ್ಲಿ ಅವರಿಗೆ 25% ಕೂಡ ಕೊಡುವುದಿಲ್ಲ. 75% ಏಜೆಂಟ್ಸ್ ಅವರು ಇವರು ತೆಗೆದುಕೊಳ್ತಾರೆ, ಅವರೇ ಇಟ್ಕೊಳ್ತಾರೆ. ಇವರಿಗೆ 25% ಕೂಡ ಅವರಿಗೆ ಸಲ್ಲಬೇಕಾದ, ಅವರು ದುಡಿದಿದ್ದಂತಹ ಹಣದಲ್ಲಿ, ಅವರ ಶ್ರಮದ ಹಣ ಅವರಿಗೆ ಸಿಗುವುದಿಲ್ಲ. ಇದು ಒಂಥರ ಮಾನವ ಕಳ್ಳ ಸಾಗಾಣಿಕೆಯ ಒಂದು ರೂಪ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಗೊತ್ತಾಯ್ತಾ ಮಾನವ ಕಳ್ಳ ಸಾಗಾಣಿಕೆ ಅಂದರೆ ಏನು ಅಂತ? ಜನರನ್ನು, ದುರ್ಬಲ ವ್ಯಕ್ತಿಗಳನ್ನು, ಮಹಿಳೆಯರನ್ನು, ಮಕ್ಕಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿ ಅಥವಾ ಕೆಲಸಕ್ಕೆ ನೇಮಿಸಿಕೊಂಡು ಅವರಿಗೆ ಸಲ್ಲಬೇಕಾದ ಹಣವನ್ನು ಕೊಡುವುದಿಲ್ಲ. ಸ್ವಲ್ಪ ಮಟ್ಟಿಗಿನ ಹಣವನ್ನು ಅವರಿಗೆ ಕೊಟ್ಟು ಇನ್ನು ಬಾಕಿದೆಲ್ಲ ಇಂತಹ ಒಂದು ಪವರ್ಫುಲ್ ಪ್ಲೇಸ್ನಲ್ಲಿ ಇರುವಂತಹ, ಒಂದು ಬಲಾಢ್ಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಕಬಳಿಸ್ತಾರೆ. ಅಂಥದ್ದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು, ಅದರ ಅರಿವನ್ನು ಹೊಂದಬೇಕು ಮತ್ತು ಅದರಿಂದ ನಾವೆಲ್ಲ ಹೊರಬರಬೇಕು. ಇಂತಹ ಜಾಗೃತಿಗಳ ಮೂಲಕ ಮಕ್ಕಳಿಗೆ ನಾವೆಲ್ಲ ಇದನ್ನು ತಿಳಿಸಬೇಕು. ನೀವು ಕೂಡ ತಿಳಿದುಕೊಂಡು ಬೇರೆಯವರು ಕೂಡ ಇದರ ಒಂದು ಅನುಭವವನ್ನು ಹಂಚಿಕೆ ಮಾಡಬೇಕು. ಮೇಡಮ್ ಹನೀಶಾರವರು ಈಗ 10-11 ಪ್ರೋಗ್ರಾಮ್ಗಳನ್ನು ನಮ್ಮ ಬಾಲಕಿಯರ ಬಗ್ಗೆನೇ ಮಾಡಿದ್ದಾರೆ, ಜಾಗೃತಿಗಳ ಬಗ್ಗೆ ಮಾಡಿದ್ದಾರೆ. ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಹಲವಾರು ಸಮಾಜಮುಖಿ ವ್ಯಕ್ತಿಗಳು ಮಾಡುವಂತಾಗಲಿ ಮತ್ತು ಎಲ್ಲರಿಗೂ ಇದರ ಅರಿವು ಸಿಗಲಿ, ಪ್ರಯೋಜನ ಸಿಗಲಿ. ಮತ್ತು ನೋಬಲ್ ಸ್ಕೂಲ್ನವರು ಈ ದಿನ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಪ್ರೋಗ್ರಾಮ್ ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ತಾವೆಲ್ಲರೂ ಇಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದ ಅಥವಾ ಈ ಜಾಗೃತಿಯ ಬಗ್ಗೆ ತಿಳಿದುಕೊಂಡು ಶಿಕ್ಷಿತರಾಗಿ ಎಂದು ವಿನಂತಿಸುತ್ತಾ ನಾನು ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೆಣ್ಣು ಮಕ್ಕಳ ಸೈಬರ್ ಕ್ರೈಮ್ ಅಪರಾಧಗಳ ಬಗ್ಗೆ ಹಾಗೆಯೇ ಸೋಷಿಯಲ್ ಮೀಡಿಯಾದಿಂದ ಏನು ಒಳಿತು ಕೆಡುಕು ಅನ್ನುವಂತಹ ಮಾಹಿತಿ ಹಾಗೆಯೇ ಕಾನೂನು ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದಂತಹ ಜೈಬುನ್ನೀಸಾ ಮೇಡಮ್, ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆಯೇ ಜೈಬುನ್ನೀಸಾ ಮೇಡಮ್ ಇವರಿಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಂಸದ ಅವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ.
ಬಾಲಿಕಾ ಜಾಗೃತಿ ಅಭಿಯಾನ 10 ಶಾಲೆಗಳಲ್ಲಿ ಹೋಗಿ ಅಲ್ಲಿ ಅಭಿಯಾನ ನಡೆಸಿರುವಂಥದ್ದು. ಕೆಲವೊಂದು ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಅವರ ಫೀಡ್ಬ್ಯಾಕ್ ಅನ್ನ ಹೇಳಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದಾರೆ. ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಇಲ್ಲಿನ ವಿದ್ಯಾರ್ಥಿನಿ ಗೌತಮಿ ಈ ಒಂದು ಜಾಗೃತಿಯ ಬಗ್ಗೆ ಫೀಡ್ಬ್ಯಾಕ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆಯ ಶುಭ ನಮನಗಳು. ನಮ್ಮ ಶಾಲೆಯಲ್ಲಿ ಬಾಲಿಕಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಮೊದಲಿಗೆ ಜೀವನದ ಮೌಲ್ಯಗಳು ಎಂದರೆ ಏನು ಎಂದು ಸ್ಪಷ್ಟಪಡಿಸಿದರು ಮತ್ತು ನಮಗೆ ಜೀವನವನ್ನು ಹೇಗೆ ಮುಂದುವರಿಸಬೇಕೆಂದು ಹೇಳಿದರು ಮತ್ತು ಇವರು ಹೆಣ್ಣು ಮಕ್ಕಳ ಹಕ್ಕುಗಳನ್ನು ತಿಳಿಸಿಕೊಟ್ಟರು ಹಾಗೂ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸಿದರು. ದಿನನಿತ್ಯ ಪರಿಸರ ಸ್ವಚ್ಛತೆ ಸಂರಕ್ಷಣೆ ಬಗ್ಗೆ ತಿಳಿಸಿದರು. ಹೆಣ್ಣು ಮಕ್ಕಳಿಗೆ ಜಾಗೃತರಾಗಿ ಹೇಗೆ ಇರಬೇಕೆಂದು ತಿಳಿಸಿಕೊಟ್ಟರು. ನಾವು ಹಿರಿಯರಿಗೆ ಮತ್ತು ಶಾಲೆಯಲ್ಲಿರುವ ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕೆಂದು ಹೇಳಿದರು. ಅವರಿಂದ ನಮ್ಮ ಜೀವನಕ್ಕೆ ಅರ್ಥವಿದೆ ಎಂದು ತಿಳಿಯಿತು. ಅವರಿಂದ ನಾವು ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಶಿಸ್ತಿನಿಂದ ವರ್ತಿಸಬೇಕೆಂದು ಹೇಳಿದರು. ಈಗಾಗಲೇ ನಾವು ನಮ್ಮ ಪರಿಸರವನ್ನು ನಾಶ ಮಾಡಿದ್ದೇವೆ. ಇನ್ನು ಮುಂದೆಯಾದರೂ ನಮ್ಮ ಪರಿಸರವನ್ನು ನಾಶ ಮಾಡುವುದು ಬೇಡ. ಬದಲಿಗೆ ನಮ್ಮ ಪರಿಸರವನ್ನು ಸ್ವಚ್ಛತೆ ಮತ್ತು ಸಂರಕ್ಷಣೆಯಿಂದ ನೋಡಿಕೊಳ್ಳೋಣ. ಅವರು ನಮಗೆ ಸಮಾಧಾನದಿಂದ ಮಾತನಾಡುತ್ತಾ ಮತ್ತು ನಾವು ಕೂಡ ಶಿಸ್ತಿನಿಂದ ವರ್ತಿಸಿದೆವು. ನಮಗೆ ಈ ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಅನಿಸಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಗೌತಮಿ. ಇವರಿಗೆ ಸಂಸದವರು ಗೌರವ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು. ತನ್ನ ಕುಟುಂಬದಷ್ಟೇ ಅಲ್ಲ, ಇಡೀ ಸಮಾಜದ ಭವಿಷ್ಯವನ್ನ ರೂಪಿಸುವ ಶಕ್ತಿ. ಮಹಿಳೆಯರು ಅವಕಾಶ ಸಿಕ್ಕಾಗ ಎಂತಹ ಸಾಧನೆ ಮಾಡಬಹುದು ಎಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ಅಂತಹ ಮಹಿಳೆಯರ ಸಬಲೀಕರಣ, ಮಕ್ಕಳ ರಕ್ಷಣೆ ಮತ್ತು ಅವರ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಹೆಣ್ಣು ಮಗಳೇ ನಮ್ಮ ಗೌರವಾನ್ವಿತ ಅತಿಥಿ ಶ್ರೀಮತಿ ಶ್ವೇತಾ ಎನ್ ಇವರು. ಪ್ರಸ್ತುತ ಅಭಿವೃದ್ಧಿ ಯೋಜನಾಧಿಕಾರಿ, ಮಂಗಳೂರು ನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಇವರು ಮಹಿಳೆಯರು ತಮ್ಮ ಹಕ್ಕುಗಳನ್ನು ಅರಿತು ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಮುನ್ನಡೆಯಬೇಕು ಎಂಬ ಆಶಯದೊಂದಿಗೆ ಹಲವು ಜನಜಾಗೃತಿ ಕಾರ್ಯಕ್ರಮಗಳಿಗೆ ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ 2 ಅನಿಸಿಕೆ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಇವರ ಜಂಟಿ ಆಶ್ರಯದಲ್ಲಿ ಸುಮಾರು 10 ಶಾಲೆಗಳಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನ 2026 ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಅಭಿಯಾನದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕಲ್ಪನೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇದ್ದುಕೊಂಡು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೂ ಕೂಡ ಈ ಒಂದು ವಿಶೇಷವಾಗಿ ಬಾಲಿಕಾ ಜಾಗೃತಿ ಅನ್ನುವ ಆ ಒಂದು ಹೆಸರಿನಲ್ಲಿ ನಿಮ್ಮನ್ನೆಲ್ಲ ಒಂದು ಎಚ್ಚರಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಆರಂಭಿಸಿದ್ದಾರೆ. ಕಾರ್ಯಕ್ರಮ ಹಾಗೂ ಅಭಿಯಾನಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಈ ಅಭಿಯಾನ ಇಲ್ಲಿ ಮುನ್ನಡಿ ಇಟ್ಟು ಇನ್ನೂ ಕೂಡ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ. ಹಾಗೆ ನಮ್ಮ ಇಲಾಖೆಗಳು ಕೂಡ ಈ ಒಂದು ವಿಷಯಗಳ ಮೇಲೆ ಮಕ್ಕಳ ಹಕ್ಕುಗಳು ರಕ್ಷಣೆ ಹಾಗೂ ಇತರ ಏನು ಒಂದು ವಿಷಯಗಳ ಬಗ್ಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಕೂಡ ಕ್ಷೇತ್ರ ಮಟ್ಟದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೂ ನಮ್ಮ ಮಕ್ಕಳಿಗೆ ಅನಿಸ್ಬೋದು, ಯಾಕೆ ನಾವು ಪದೇ ಪದೇ ಒಂದೇ ವಿಷಯಗಳನ್ನು ಪದೇ ಪದೇ ಕೇಳಿಸ್ತಾ ಇದ್ದೇವೆ, ಈ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವೇರ್ನೆಸ್ ಇದ್ದರೆ ಮಾತ್ರ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು. ಎಲ್ಲಿ ಹಿಂಸೆ ಅಥವಾ ಯಾವುದೇ ಒಂದು ತಪ್ಪು ಸಂಭವಿಸ್ತದೋ ಆವಾಗ ನಾವು ಎಚ್ಚೆತ್ತುಕೊಳ್ಳುವುದು ನಮಗೆ ಆ ಒಂದು ಅವೇರ್ನೆಸ್ ಇದ್ದಾಗ ಮಾತ್ರ. ನಾವು ಯಾವುದೇ ಅವಘಡಗಳು ಸಂಭವಿಸಬೇಕಂತ ಹೇಳುವಂಥದ್ದಲ್ಲ, ಆದರೆ ಅದಕ್ಕಿಂತ ಮುಂಚೆಯೇ ನಾವು ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿ. ಯಾವ ರೀತಿಯಲ್ಲಿ ಸಮಸ್ಯೆಗಳು ಆಗ್ಬೋದು ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರು ಇವಾಗಲೇ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಮಾನವ ಕಳ್ಳ ಸಾಗಾಣಿಕೆ ಒಂದು ಉದಾಹರಣೆಯನ್ನಷ್ಟೇ ಕೊಟ್ಟಿದ್ದಾರೆ ಮೇಡಮ್. ಈ ಸ್ತ್ರೀ ಜಾಗೃತಿ ಸಮಿತಿ ಅಂತ ಹೇಳುವಂಥದ್ದು ಈ ಹಿಂದೆ ಕೂಡ ನಮ್ಮ ಈ ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು, ಚಿಕ್ಕಮಗಳೂರು
ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಸ್ತ್ರೀ ಜಾಗೃತಿ ಸಮಿತಿ ಕೂಡ ಭಾಗಿಯಾಗಿದೆ. ಇವರು ಶ್ರೀಮತಿ ಸಂಸದವರೇ ಈ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿ ಸ್ತ್ರೀ ಜಾಗೃತಿ ಸಮಿತಿಯ ಸ್ಥಾಪಕಾಧ್ಯಕ್ಷರಾದ ಶ್ರೀಮತಿ ಗೀತಾ ಮೆನನ್ ಅವರಿದ್ದಾರೆ. ಅವರು ಖುದ್ದಾಗಿ ಈ ಪ್ರಕರಣಗಳನ್ನು ಯಶಸ್ವಿಯಾಗಿ ಒಂದು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ದಿನದಲ್ಲಿ ಈ ಒಂದು ಸಂಸ್ಥೆಯ ಸಾರಥ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾಗಿ ಮೇಡಮ್ ಮಾತಾಡಿದ್ದಾರೆ ಮಾನ್ಯ ನ್ಯಾಯಾಧೀಶರು. ಇನ್ನೂ ಹಲವಾರು ಪ್ರಕರಣಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು. ನಮ್ಮಲ್ಲೀಗ ನಾವು ಇಷ್ಟು ಹೊತ್ತನ ಕೈಲಿ ಕಾಯ್ತಾ ಕೂತಿದ್ದೇವೆ, ತಾಳ್ಮೆಯಿಂದ ಕೂತಿದ್ದೇವೆ. ಯಾಕೆ ಹೇಳಿದರೆ ನಮ್ಮ ಟೀಚರ್ಸ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ. ಆದರೆ ಇಲ್ಲಿ ನಿಮಗೆ ಸಿಗುವಂತಹ ಆ ಜ್ಞಾನ ಇರ್ಬೋದು ಅಥವಾ ಮಾಹಿತಿಗಳಿರ್ಬೋದು, ನಿಮಗೆ ಇವತ್ತಲ್ಲ ಮುಂದೊಂದು ದಿನ ಎಲ್ಲಿಯಾದರೂ ನಿಮಗೆ ಅದು ಸಹಾಯ ಆಗ್ತದೆ. ಈಗ ನಿಮ್ಮ ಶಾಲೆಯ ಈ ಕಟ್ಟಡದಲ್ಲಿ 1098 ಹಾಗೂ 112 ಅನ್ನು ನೋಡ್ತಾ ಇದ್ದೇವೆ. ಅದೇನಂತ ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಏನದು? ಚೈಲ್ಡ್ ಹೆಲ್ಪ್ಲೈನ್ ಮತ್ತು 112 ಏನಿದೆ? ಪೊಲೀಸ್ ಹೆಲ್ಪ್ಲೈನ್ ಇದೆ. ಅದರ ಜೊತೆಗೆ ಇನ್ನೊಂದು ಇದೆ, 181 ಅಂತ ಇದೆ. ಕೇಳಿದ್ದೀರಾ? 181 ಮಹಿಳಾ ಸಹಾಯವಾಣಿ. ಇದು ಎಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲಿ ಹಿಂಸಾಚಾರ ಇರ್ಬೋದು ಅಥವಾ ಸಹಾಯ ಇರ್ಬೋದು, ಈ 181ಕ್ಕೆ ಕರೆ ಮಾಡ್ಬೋದು. ಮಕ್ಕಳು ಕೂಡ ಬಾಲಕಿಯರು ಕೂಡ ಈ ಒಂದು ಉಚಿತ ಕರೆಯ ಒಂದು ಸದುಪಯೋಗವನ್ನು ಕೂಡ ಪಡ್ಕೊಳ್ಬೇಕು. ಹಾಗೆ ಇನ್ನುಳಿದ ವಿಚಾರಗಳನ್ನೆಲ್ಲ ಈಗಾಗಲೇ ಈ ಅಭಿಯಾನದ ಸಂದರ್ಭಗಳಲ್ಲಿ ತಾವೆಲ್ಲ ಪಡ್ಕೊಂಡಿದ್ದೀರಿ. ಏನು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ನೀವು ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತೆಯರು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಶಿಕ್ಷಕರಲ್ಲಿ ಇರ್ಬೋದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಏನು ಪದಾಧಿಕಾರಿಗಳು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನವರು ಇಲ್ಲೇ ನಿಮ್ಮ ಹತ್ತಿರವೇ ಲಭ್ಯವಿರ್ತಾರೆ ಎಲ್ಲರೂ ಕೂಡ. ಸೊ ಅವರಲ್ಲಿ ಕೂಡ ಹಂಚಿಕೊಳ್ಬೋದು ಅಥವಾ ಬೇರೆ ಈ ಸಹಾಯವಾಣಿಗಳ ಸದುಪಯೋಗಗಳನ್ನು ಪಡ್ಕೊಂಡು ಎಲ್ಲರೂ ಸುರಕ್ಷಿತವಾಗಿರಿ. ಹಾಗೆಯೇ ಯಾವುದೇ ಒಂದು ದುರಾಸೆಗೆ ಅಥವಾ ಆಕರ್ಷಣೆಗೆ ಒಳಗಾಗದೇ ಇರಿ. ಈ ಒಂದು ನಿಮ್ಮ ವಯಸ್ಸು ನಿಮ್ಮನ್ನು ನೀವು ಸದೃಢಗೊಳಿಸಲಿಕ್ಕೆ ಇರುವಂತಹ ವಯಸ್ಸು. ನಿಮ್ಮ ಮುಖ್ಯ ಉದ್ದೇಶ ಏನಿದೆ, ಶಿಕ್ಷಣ, ಕಲಿಕೆ, ನಿಮ್ಮ ಭವಿಷ್ಯದ ರೂಪುರೇಷೆಯನ್ನು ನೀವು ಈಗಲೇ ರಚನೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅದರ ಕಡೆಗೆ ಗಮನ ಕೊಡಿ. ಮುಂದೆದ್ದು ನೀವು ದೊಡ್ಡವರಾದ ಮೇಲೆ ಅಥವಾ ನೀವೊಂದು ನಿಮ್ಮ ಹಂತಕ್ಕೆ ತಲುಪಿದ ಮೇಲೆ ಅದಾಗೆ ನಿಮ್ಮ ಹತ್ರವೇ ಬರ್ತದೆ. ಸೊ ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆರಾಮವಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅದಕ್ಕೆ ಬೇಕಾದಂತಹ ಸಕಲ ಕೌಶಲ್ಯಗಳನ್ನು ಕೂಡ ಉಪಯೋಗಿಸಿಕೊಳ್ಳಿ, ಅದನ್ನು ಪಡೆದುಕೊಳ್ಳಿ. ಮೇಡಮ್ ಹೇಳಿದಾಗೆ ಮೊಬೈಲ್ ಉಪಯೋಗ ಎಲ್ರಿಗೂ ಇದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ನಮಗೆ ಬಿಟ್ಟದ್ದು ಅಂತ. ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮೇಡಮ್ ಅವರ ಮಗನ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ. ಅವನು ವಿವಿಧ ವಿಜ್ಞಾನಕ್ಕೆ ಸಂಬಂಧಿಸಿದ ಅಥವಾ ಗಣಿತ, ಸಮಾಜ, ಹೀಗೆ ಏನು ಪ್ರಚಲಿತ ವಿದ್ಯಮಾನಗಳಿದೆ ಅದರಿಂದ ಜ್ಞಾನವನ್ನು ಪಡ್ಕೊಂಡು ಅವನು ಸಶಕ್ತಗೊಳಿಸ್ತಾ ಇದ್ದಾನೆ. ಹಾಗೆ ನೀವುಗಳು ಕೂಡ ನಮ್ಮಲ್ಲಿ ಎಲ್ಲ ಇಂಟರ್ನೆಟ್ ಎಲ್ಲ ಸೌಲಭ್ಯಗಳು ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಹೆಚ್ಚಿನ ಮಕ್ಕಳು ಸೈನ್ಸ್ ಮಾಡೆಲ್ಸ್ ಇರ್ಬೋದು ಅಥವಾ ವಿಷಯಕ್ಕೆ ಸಂಬಂಧಿಸಿದ ಎಡಿಷ್ನಲ್ ಮಾಹಿತಿಗಳು ಬೇಕಾದರೆ ಇಂಟರ್ನೆಟ್ ಎಲ್ಲ ಉಪಯೋಗಿಸ್ತಾರೆ. ಇದೇ ರೀತಿಯಲ್ಲಿ ಇದೆಲ್ಲ ಕೆಲವು ಉದಾಹರಣೆಗಳು. ಸೊ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನೀವು ಕಷ್ಟಕ್ಕೆ ತಳ್ಳಿಕೊಳ್ಳದೆ ಇರುವ ತಂತ್ರಜ್ಞಾನಗಳನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಅದರ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ರಕ್ಷಣೆಯ ಬಗ್ಗೆ ಆದ್ಯ ಗಮನವನ್ನು ಕೊಡಿ ಅಂತ ಹೇಳ್ತಾ, ನನಗೆ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಆಹ್ವಾನಿಸಿದ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರು ಶ್ರೀಮತಿ ಸಂಶಾದ್ ಬೇಗಂ, ತುಂಬ ಆತ್ಮೀಯ ಸ್ನೇಹಿತೆ ನನ್ನದು. ಇಬ್ಬರು ಜೊತೆಯಾಗಿ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಪ್ರಾರಂಭಿಸಿದವರು. ಈಗಲೂ ಕೂಡ ಅದಕ್ಕಿಂತ ಹೆಚ್ಚಿನ ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಇದೆ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಮಾಡುವ ಅಂತ ಹೇಳ್ತಾ, ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ಶ್ರೀಮತಿ ಸಂಶಾದ್ ಹಾಗೂ ಅವರ ಮಗಳು ಶ್ರೀಮತಿ ಅನಿಶಾ, ನಾನು ನೋಡೋಗಿ ಇಷ್ಟು ಪುಟ್ಟ ಬಾಲಕಿ, ನಿಮ್ಮ ಏಜಿನವಳು, ಈಗ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮುನ್ನಡೆಸ್ತಿದ್ದಾಳೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತದೆ. ಕಂಗ್ರ್ಯಾಚುಲೇಷನ್ಸ್ ಅನಿಶಾ ಹಾಗೂ ಸಂಶಾದ್. ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಒಂದು ಅವಕಾಶ ನೀಡಿದ್ದಕ್ಕಾಗಿ. ಧನ್ಯವಾದಗಳು.
ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕಿವಿಮಾತು ನೀಡಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ವೇತಾ ಮೇಡಮ್ ತಮಗೆ ಧನ್ಯವಾದಗಳು. ಡಾಕ್ಟರ್ ಸಂಸದ ಅವರು ಗೌರವ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಆಂಗ್ಲ ಮಾಧ್ಯಮ ಶಾಲೆ ಕುಂಚತ್ತ ಬೈಲು ಇದ್ದೀವಿಯವರು ಈ ಒಂದು ಅಭಿಯಾನದ ಫೀಡ್ಬ್ಯಾಕ್ ತಿಳಿಸಬೇಕಾಗಿ ವಿನಂತಿ. ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. Good morning, everyone. On behalf of all the students, I would express my heartfelt gratitude to Prachalita Charitable Trust for organizing this meaningful session. And I also thank Advocate Manasa Hegde for giving such informative session about awareness. And I also thank all the guests, distinguished guests and teachers. Thank you one and all. Thank you. ಧನ್ಯವಾದಗಳು. ಯುವ ಶಕ್ತಿ, ಸಮಾಜ ಸೇವೆ ಮತ್ತು ಜನಸ್ನೇಹಿ ನಾಯಕತ್ವ ಒಂದೇ ವ್ಯಕ್ತಿಯಲ್ಲಿ ಕಾಣಬೇಕಂದ್ರೆ ಅದು ಶ್ರೀ ಕಾಣಸಿಗತ್ತೆ. ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪಡುವ ಕಾರ್ಪೊರೇಟರ್ ಆಗಿ ಜನರ ವಿಶ್ವಾಸ ಗಳಿಸಿರುವಂತಹ ಇವರು ಮಾತು ಕಡಿಮೆ ಹೆಚ್ಚು ದುಡಿಮೆ ಎಂಬ ಗಾದೆಗೆ ನಿಜವಾದ ಅರ್ಥ ನೀಡಿದ ವ್ಯಕ್ತಿತ್ವ. ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಸಮಾಜದ ಒಳಿತನ್ನೇ ಮೊದಲ ಆದ್ಯತೆಯಾಗಿ ಪರಿಗಣಿಸಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶರತ್ ಸರ್ ಒಂದೆರಡು ಮಾತು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ಬಾಲಿಕಾ ಜಾಗೃತಿ ಅಭಿಯಾನ 2026 ಇದರ ಸಮಾರೋಪ ಸಮಾರಂಭದ ಈ ಒಂದು ಸಭಾ ವೇದಿಕೆಯಲ್ಲಿ ಆಸೀನರಾದಂತಹ ಈ ಒಂದು ಕಾರ್ಯಕ್ರಮವನ್ನು ಇವಾಗಲೇ ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತರಾದ ಶ್ರೀಮತಿ ಜೈಬ್ರುನಿಸಾ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಶಾಲೆಯ ಆಡಳಿತ ಅಧಿಕಾರಿಯಾದಂತಹ ಆತ್ಮೀಯರಾದಂತಹ ಮೊಹಮ್ಮದ್ ಶಾರಿಕ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯರಾದಂಥ ಡಾಕ್ಟರ್ ಶಂಷಾದ್ ಅವರೇ ಹಾಗೂ ಅವರ ಮಗಳು ಹಾಗೂ ಈ ಒಂದು ಕಾರ್ಯಕ್ರಮದ ಚಾರಿಟೇಬಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಯಾದಂತಹ ಅನೀಶಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಹಾಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಈ ಶಾಲೆಯ ವಿದ್ಯಾರ್ಥಿನಿಯರೇ. ಬಹುಶಃ ಶಂಷಾದ್ ಅವರು ನನ್ನನ್ನು ಕರೆಯಬೇಕಾದ್ರೆ ನಾನು ಹೇಳಿದೆ ಇದು ಮಹಿಳೆಯರ ಕಾರ್ಯಕ್ರಮ, ನಾನು ಬರಬೇಕಾ ಅಂತ. ಯಾಕೆಂದರೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲಂದರೆ ನನಗೆ ಮಾಹಿತಿ ಕೂಡ ಅಷ್ಟು ಇಲ್ಲ. ಇವಾಗಲೇ ನಮ್ಮ ಗೌರವಾನ್ವಿತರಾದ ಶ್ರೀಮತಿ ಜೈರುನಿಸಾ ಅವರು ಹಾಗೂ ಶ್ವೇತಾ ಮೇಡಮ್ ಅವರು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನು ತಮಗೆ ನೀಡಿದರು ಕೂಡ. ಆದ್ದರಿಂದ ನಾನು ಹೆಚ್ಚು ಮಾತಾಡುವಂಥದ್ದು ಇಲ್ಲಿ ಕಾಣುವುದಿಲ್ಲ. ಆದರೂ ಶ್ರೀಮತಿ ಡಾಕ್ಟರ್ ಶಂಷಾದ್ ಹಾಗೂ ಅವರ ಮಗಳು ಈ ಒಂದು ಕೆಲವು ವರ್ಷಗಳಿಂದ ಸಮಾಜ ಸೇವೆಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡು ಮಹಿಳೆಯರ ಬಗ್ಗೆ ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಟುಕೊಂಡು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಕಳೆದ ಕೆಲವು ಸಮಯದಿಂದ 10 ಶಾಲೆಗಳಲ್ಲಿ ಈ ಒಂದು ಬಾಲಿಕಾ ಜಾಗೃತಿ ಅಭಿಯಾನವನ್ನು ಮಾಡಿ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 2,000 ಮಕ್ಕಳಿಗೆ ಈ ಒಂದು ಅಭಿಯಾನದ ಬಗ್ಗೆ ಮಾಹಿತಿಯನ್ನು ನೀಡಿರ್ಬೋದು. ಬಹುಶಃ ನಮಗೆ ಎಲ್ರಿಗೂ ತಿಳಿದಿದೆ, ಇವಾಗ ದಿನನಿತ್ಯ ನಾವು ಪೇಪರ್ TV ನೋಡಬೇಕಾದ್ರೆ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯದ ವಿಷಯವನ್ನು ಕಾಣ್ಬೋದು. ಇಲ್ಲಿ ಏನು ನಾವು ಮನಸ್ಸಿಗೆ ತೆಗೊಳ್ಬೇಕೆಂದರೆ ದೌರ್ಜನ್ಯ ಆಗ್ತದೆ, ಆದರೆ ಅದನ್ನು ನಾವು ಹೆಣ್ಣು ಮಕ್ಕಳಾದವರು ನಾವು ಯಾವ ರೀತಿಯನ್ನು ಅದನ್ನು ಎದುರಿಸಬೇಕು, ಕಾನೂನಿನ ಮಾಹಿತಿ ನಮಗೆ ಇದ್ದಾಗ ಮಾತ್ರ ಅದನ್ನು ನಾವು ಎದುರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಡಾಕ್ಟರ್ ಶಂಷಾದ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಮತ್ತು ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡುವ ಅವಕಾಶ ನೀಡಿದಂತಹ ಈ ಒಂದು ಟ್ರಸ್ಟ್ನ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಹಾಗೂ ನೋಬಲ್ ಶಾಲೆಯ ಶ್ರೀಯುತ ಸಾರಿಕ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಚಿಕ್ಕದಾಗಿ ಚೊಕ್ಕದಾಗಿ ಉತ್ತಮ ಮಾಹಿತಿ ನೀಡಿದಂತಹ ಶರತ್ ಸರ್ ತಮಗೆ ಧನ್ಯವಾದಗಳು. ಇವರಿಗೆ ಡಾಕ್ಟರ್ ಸಂಸದ ಮೇಡಮ್ ಅವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ವಿದ್ಯಾಜ್ಯೋತಿ ಪ್ರೌಢಶಾಲೆ ಜ್ಯೋತಿನಗರ ಇದರ ತಮ್ಮ ಅಭಿಯಾನದ ಫೀಡ್ಬ್ಯಾಕ್ ನೀಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭೋದಯ. ನಮ್ಮ ಶಾಲೆಗೆ ಬಂದಂಥ ಕುಮಾರಿ ಅನಿಶಾ ಸಂಸದ್ ಮತ್ತು ಹರ್ಷಿತಾ ಮೇಡಮ್ ಅವರು ಆಗಮಿಸಿದರು. ಅವರು ಬಾಲಿಕಾ ಜಾಗೃತಿ ಅಭಿಯಾನ ಕುರಿತು ಕಾರ್ಯಕ್ರಮವನ್ನು ನಡೆಸಿದರು. ಕುಮಾರಿ ಹರ್ಷಿತಾ ಅವರು ಹೆಣ್ಣು ಮಕ್ಕಳು ಹೇಗೆ ಜಾಗೃತರಾಗಿರಬೇಕು ಮತ್ತು ಇಂದಿನ ಸಮಾಜದಲ್ಲಿ ಹೇಗೆ ಮುನ್ನೆಚ್ಚರಿಕೆಯಲ್ಲಿ ಇರಬೇಕೆಂದು ತಿಳಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಇದ್ದಂಥ ಅನೇಕ ಪದ್ಧತಿಗಳು ಈಗೂ ಸಹ ಇದೆ, ಅದನ್ನು ನಿವಾರಿಸಬೇಕೆಂದು ಹೇಳಿದ್ದಾರೆ. ಅವರು ಯಾವುದೇ ವಿಚಾರವನ್ನು ಹೇಳಬೇಕಾದರೆ ತಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಉದಾಹರಣೆಯಾಗಿ ನೀಡುತ್ತಿದ್ದರು. ಅವರು ಯಾವಾಗಲೂ ನಮಗೆ ಹೇಳಿದಂಥ ಒಂದೇ ಒಂದು ಮಾತು, ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಯಾಗಬೇಕು. ಇಂದಿಗೂ ಮಹಿಳೆಯರ ಎದುರಿಸುತ್ತಿರುವ ಸವಾಲುಗಳು. ಇಂದಿಗೂ ಅನೇಕ ಕಡೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಡೆ ಇದೆ. ಲಿಂಗ ತಾರತಮ್ಯ, ಅಸಮಾನತೆ ಇನ್ನೂ ಸಂಪೂರ್ಣವಾಗಿ ಮಾಯವಾಗಿಲ್ಲ ಮತ್ತು ಅಸಮಾನತೆ ಇನ್ನೂ ಸಂಪೂರ್ಣವಾಗಿ ಮಾಯವಾಗಬೇಕಾದರೆ ಹೆಣ್ಣು ಮಕ್ಕಳು ಧೈರ್ಯದಿಂದ ಶಿಕ್ಷಣವನ್ನು ಪಡೆದು ಎಲ್ಲ ಕ್ಷೇತ್ರಗಳಲ್ಲಿ ಮಿಚ್ಚಬೇಕು. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಈ ಘಟನೆಯು ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ರಾಜಸ್ಥಾನದಲ್ಲಿ ನಡೆದಂತಹ 13 ವಯಸ್ಸಿನ ಹುಡುಗಿಯನ್ನು 5 ದಿನಗಳ ಕಾಲ ಅತ್ಯಾಚಾರ ಮಾಡಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮುರವರು ಗಲ್ಲು ಶಿಕ್ಷೆಯನ್ನು ಗೈದರು. ಅಂತೆಯೇ ನಾವು ಸಹ ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಬೇಕು. ಹೆಣ್ಣು ಮಕ್ಕಳು ಧೈರ್ಯವಾಗಿ ನಿಂತರೆ ಯಾವುದಾದರೂ ಎದುರಿಸಬಹುದೆಂದು ನೀಡಿದ್ದಾರೆ. ಧನ್ಯವಾದಗಳು. ಬೆಳಗ್ಗೆನೆ ಅನಿಶಾ ಮೇಡಮ್ ಹೇಳಿದ್ದಾರೆ, ಇದು ಶಾಲೆ, ಇಲ್ಲಿ ತರಗತಿಗಳು ನಡೀತಾ ಇರುವಂಥದ್ದು, ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಬೆಳಗ್ಗೆನೆ ಹೇಳಿದ್ದಾರೆ. 12ವರೆಗೆ ಮುಗಿಸಬೇಕು ಅಂತ ನನ್ನ ಹತ್ರ ಕೇಳ್ಕೊಡಿಬೇಕು ಅಂತ ಹೇಳಿದ್ರೆ ಇದು ಒಂದಿಬ್ಬರಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಜವಾಬ್ದಾರಿ ತಗೊಳ್ತಾರೆ ಅವರ ಹಿಂದೆಯಿಂದ ತುಂಬಾ ಜನ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ 4 ಜನ ಅತಿಥಿಗಳು ಈ ಒಂದು ಬಾಲಿಕಾ ಜಾಗೃತಿ ಅಭಿಯಾನದ ಹಿಂದೆ ತುಂಬಾ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಭಿಯಾನದ ಮೂಲಕ ಒಂದೊಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಅಭಿಯಾನದಲ್ಲಿ ಆರಂಭದಿಂದ ಇಂದಿನವರೆಗೂ ಸತತವಾಗಿ ಕಾರ್ಯನಿರ್ವಹಿಸಿ ಅಭಿಯಾನದ ಯಶಸ್ವಿಗೆ ಕೈ ಜೋಡಿಸಿದಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸಚ್ಚಿತಾ ನಂದಗೋಪಾಲ್, ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ, ಶ್ರೀಮತಿ ಮಾನಸ ಹೆಗ್ಡೆ ಹಾಗೂ ಕುಮಾರಿ ಹರ್ಷಿತಾ ಎಂ ಇವರಿಗೆ ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ಹಾಗೂ ಲೋಬೋ ಫೌಂಡೇಶನ್ ವತಿಯಿಂದ ಗೌರವ ಸಮರ್ಪಣೆ. ನಾವೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆದರೆ ಅದರ ಹಿಂದೆ ಕೆಲಸ ಮಾಡುವವರು ಕಾಣಸಿಗಲ್ಲ. ಹಾಗೆ ಅಂತಹ ಒಂದು ಕೆಲಸ ಮಾಡಿದವರನ್ನ ಗೌರವಿಸಿ ಅವರ ಒಂದು ಕೆಲಸವನ್ನ ಎತ್ತಿ ತೋರಿಸಿದಂತಹ ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೋರುತ್ತಾ, ಶ್ರೀಮತಿ ಸಚಿತಾ ನಂದಗೋಪಾಲ್ ರವರು ಶಿಕ್ಷಣ, ಸಮಾಜ ಸೇವೆ ಹಾಗೂ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದು, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ವಿವಿಧ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಹಾಗೂ ಉಪನ್ಯಾಸಕರಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸಿದ್ದಾರೆ. ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಮತ್ತು ಅನ್ವೇಷಣಂ ಸಂಸ್ಥೆಗಳ ಮೂಲಕ ಯುವ ಜನರಲ್ಲಿ ನಾಯಕತ್ವ ಹಾಗೂ ಮಾನಸಿಕ ಕಲ್ಯಾಣವನ್ನು ಉತ್ತೇಜಿಸುತ್ತಿರುವವರು ಇವರು. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲ ನ್ಯಾಯ ಮಂಡಳಿಯ ಜುವೆನಿಯಲ್ ಜಸ್ಟಿಸ್ ಬೋರ್ಡ್ ಸದಸ್ಯರಾಗಿ ಹಾಗೂ ಡಾನ್ಸ್ ಮೂವ್ಮೆಂಟ್ ಥೆರಪಿ ಪ್ರಾಕ್ಷನರ್ ಜೈಲಿನ ಬಂದಿಗಳು, ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಆರೋಗ್ಯ ಹೆಚ್ಚಿಸಲು ಶ್ರಮಿಸುತ್ತಿದ್ದಾರೆ. ಪ್ರೈಡ್ ಆಫ್ ಮಂಗಳೂರು ಸಾಧಕ ಪ್ರಶಸ್ತಿ, ಕಲಾರತ್ನ ಹಾಗೂ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಫೇಮ್ಫಿಯನ್ಸ್ ಗೌರವಗಳಿಗೆ ಭಾಜನಾಗಿರುವ ಇವರ ಅಪಾರ ಸೇವೆಯನ್ನು ಗುರುತಿಸಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲೋಬೋ ಫೌಂಡೇಶನ್ ಜಂಟಿಯಾಗಿ ಆಯೋಜಿಸಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಶುಭ ಸಂದರ್ಭದಲ್ಲಿ ಅತ್ಯಂತ ಆದರದಿಂದ ಅಭಿನಂದಿಸುತ್ತಿದ್ದೇವೆ. ಹಾಗೆಯೇ
ಡಾಕ್ಟರ್ ಸಂಸ್ಕೃತಿ ಎಚ್ ಶೆಟ್ಟಿ, MBBS, MS, OBG, FMIS, FICRS. ಇವರು ಮಂಗಳೂರಿನ ಪ್ರತಿಷ್ಠಿತ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸ್ತ್ರೀರೋಗ, ಪ್ರಸೂತಿ, ರೋಬೋಟಿಕ್, ಲ್ಯಾಪರೋಸ್ಕೋಪಿಕ್ ಹಾಗೂ ಎಂಡೋಸ್ಕೋಪಿಕ್ ಶಸ್ತ್ರಚಿತ್ರಕ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ MBBS ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಸಂಸ್ಥೆಯಿಂದ MS ಪದವಿ ಪಡೆದಿರುವ ಇವರು ಕೆಸಿಡ್ಡಿ ಮೆಡಿಕಲ್ ಅಕಾಡೆಮಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಗರ್ಭಧಾರಣೆಯ ಅಪಾಯಕಾರಿ ಹಂತಗಳ ನಿರ್ವಹಣೆ, ಬಂಜರುತನ ಸಮಸ್ಯೆ, ಹದಿಹರೆಯದವರು ಹಾಗೂ ವೃದ್ಧಾಪ್ಯದ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಆಧುನಿಕ ಚಿಕಿತ್ಸೆ ನೀಡುವಲ್ಲಿ ಪರಿಣತಿ ಹೊಂದಿರುವ ಇವರು ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ಸನ್ಮಾನಿತರಾಗಿದ್ದಾರೆ. ಇವರ ಈ ಶ್ರೇಷ್ಠ ವೈದ್ಯಕೀಯ ಮತ್ತು ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ಮತ್ತು ಲೋಬೋ ಫೌಂಡೇಶನ್ ಜಂಟಿಯಾಗಿ ಆಯೋಜಿಸಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಈ ಶುಭ ಸಂದರ್ಭದಲ್ಲಿ ಅತ್ಯಂತ ಆದರದಿಂದ ಅಭಿನಂದಿಸಲಾಗುತ್ತಿದೆ. ಕಾನೂನು ಕ್ಷೇತ್ರದ ಮೇಲಿನ ಅಪಾರ ಗೌರವ ಹಾಗೂ ಬದ್ಧತೆಯನ್ನು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು ಕಾನೂನು ಪ್ರಾಧ್ಯಾಪಕರಾಗಿ ಯುವ ಮನಸ್ಸುಗಳನ್ನು ರೂಪಿಸಿ ನಂತರ ದಾವೆರಹಿತ ವಲಯದಲ್ಲಿ ಕರಡು ರಚನೆ ಮತ್ತು ದಾಖಲೆಗಳ ಪರಿಶೀಲನೆಯಲ್ಲಿ ದಕ್ಷತೆಯನ್ನು ಮೆರೆದಿದ್ದಾರೆ. ಮಾನಸ ಹೆಗ್ಡೆ ಪೆನಲ್ ಅಡ್ವೊಕೇಟ್, ಪ್ರಸ್ತುತ ಸಿವಿಲ್, ಕ್ರಿಮಿನಲ್, ಪೌರ ಕಾರ್ಮಿಕ, ಗೃಹ ಕಾರ್ಮಿಕರ ಹಕ್ಕುಗಳು ಹಾಗೂ ಕುಟುಂಬ ಕಾನೂನು ವಿಷಯಗಳಲ್ಲಿ ವಕೀಲರಾಗಿ ನ್ಯಾಯಾಲಯದಲ್ಲಿ ಸಕ್ರಿಯವಾಗಿ ವಾದ ಮಂಡಿಸುತ್ತಿರುವ ಇವರು ವ್ಯಾಪಾರ ಮತ್ತು ವಾಣಿಜ್ಯ ಕಾನೂನುಗಳಲ್ಲೂ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ. ಕೇವಲ ವಾಜ್ಯ ಪರಿಹಾರಕ್ಕಷ್ಟೇ ಸೀಮಿತವಾಗದೆ ಗ್ರಾಹಕರಿಗೆ ಸೂಕ್ತ ಕಾನೂನು ಸಲಹೆ, ದಂಪತಿಗಳ ಕೌನ್ಸಿಲಿಂಗ್, ಸಮಾಲೋಚನೆ ಹಾಗೂ ತಡೆಗಟ್ಟುವ ಉಚಿತ ಆಡಳಿತಾತ್ಮಕ ಮಾರ್ಗದರ್ಶನವನ್ನು ನೀಡುತ್ತಾ ಕಾನೂನು ಎಂದರೆ ಜವಾಬ್ದಾರಿ, ನ್ಯಾಯ ಮತ್ತು ನಂಬಿಕೆ ಎಂಬ ತತ್ವದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಇವರ ವೃತ್ತಿಪರ ಹಾಗೂ ಜವಾಬ್ದಾರಿಯುತ ಸೇವೆಯನ್ನು ಗುರುತಿಸಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲೋಬೋ ಫೌಂಡೇಶನ್ ಜಂಟಿಯಾಗಿ ಆಯೋಜಿಸಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಈ ಶುಭ ಸಂದರ್ಭದಲ್ಲಿ ಅತ್ಯಂತ ಆದರದಿಂದ ಅಭಿನಂದಿಸಲಾಗುತ್ತಿದೆ. ಕುಮಾರಿ ಹರ್ಷಿತಾ MV ಇವರು SDM ಕಾಲೇಜಿನಿಂದ ಕೌನ್ಸಿಲಿಂಗ್ ಮತ್ತು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಪ್ತ ಸಲಹೆಗಾರ್ತಿಯಾಗಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಕರಣಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅನುಭವ ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಜಿಲ್ಲಾ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದ ಇವರು ರಾಮಕೃಷ್ಣ ಮಿಷನ್ನ ಸ್ವಚ್ಛ ಮನಸ್ಸು ಕಾರ್ಯಕ್ರಮದ ಮೂಲಕ ಸಂಪನ್ಮೂಲ ವ್ಯಕ್ತಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಪ್ತ ಸಲಹೆಗಾರ್ತಿಯಾಗಿ, ಉಡುಪಿ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಸಂಯೋಜಕಿಯಾಗಿ ಹಾಗೂ ಉಡುಪಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ 2 ವರ್ಷಗಳ ಕಾಲ ಶೈಕ್ಷಣಿಕ ಆಪ್ತ ಸಲಹೆಗಾರ್ತಿಯಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ಯಾರಾಲೀಗಲ್ ವಾಲಂಟಿಯರ್ ಹಾಗೂ ಮಂಗಳೂರಿನ ಮಕ್ಕಳ ಕಲ್ಯಾಣ ಸಮಿತಿಯ ಸಪೋರ್ಟ್ ಪರ್ಸನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಇವರು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲೋಬೋ ಫೌಂಡೇಶನ್ ಜಂಟಿಯಾಗಿ ಆಯೋಜಿಸಿರುವಂತಹ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಸಮಾರೋಪ ಶುಭ ಸಂದರ್ಭದಲ್ಲಿ ಅತ್ಯಂತ ಆದರದಿಂದ ಅಭಿನಂದಿಸಲಾಗುತ್ತಿದೆ. ಎಲ್ಲ ಗಣ್ಯರು ಸೇರಿ ಈ ಸಂಪನ್ಮೂಲ ವ್ಯಕ್ತಿಗಳನ್ನು ಗೌರವಿಸಬೇಕಾಗಿ ವಿನಂತಿ. ಬೇರೆ ಕ್ಷೇತ್ರಗಳಲ್ಲಿ ಅವರದು ತನ್ನದೇ ಆದ ಸಾಧನೆಯನ್ನ ಮಾಡುತ್ತಾ ಜೊತೆಗೆ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲೂ ಕೂಡ ಕೈ ಜೋಡಿಸ್ತಾ ಇರೋದು ಹೆಮ್ಮೆಯ ಸಂಗತಿ. ಹಾಗೆಯೇ ಇವರು 4 ಜನ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಇವರಿಗೆ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಸಪೋರ್ಟ್ ಮಾಡಬೇಕು. ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟ್ರಾರ್ ಮಂಗಳೂರು ಲೋಬೋ ಫೌಂಡೇಶನ್ ಇವರ ಜಂಟಿ ಆಶ್ರಯದಲ್ಲಿ 2026 BGS ಶಾಲೆಯಲ್ಲಿ ಪ್ರಾರಂಭಗೊಂಡು ಇಂದು ನಮ್ಮ ಹೆಮ್ಮೆಯ ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಮಾರೋಪ ಸಮಾರಂಭದ ಒಂದು ಹೆಜ್ಜೆಯನ್ನು
ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶಿಸ್ತಿನಿಂದ ಕುಳಿತು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ನಾವು, ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಅಂತ ಸೇರಿಕೊಂಡ್ರೆ ಅಲ್ಲಿ ಗಜಿಬಿಜಿ ಖಂಡಿತ ಇರುತ್ತೆ, ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ನಂದಗೋಪಾಲ್, ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ಹಾಗೂ ಕುಮಾರಿ ಹರ್ಷಿತಾ ಎಂವಿ, ತಮಗೆ ಅಭಿನಂದನೆಗಳು. ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ ಅಂತ ನಾವು ಕೂಡ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಎಲ್ರಿ ಕೂಡ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ಶ್ರೀಮತಿ ಸಚಿತಾ ನಂದಗೋಪಾಲ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಗೌರವ ನ್ಯಾಯಾಧೀಶರೇ ಹಾಗೂ ವೇದಿಕೆಯಲ್ಲಿದ್ದಂಥ ಗಣ್ಯರೇ, ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಟೀಚರ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೂಡೆಂಟ್ಸ್, ಕೇಂದ್ರ ಬಿಂದು. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಎಲ್ಲರೂ ಜೊತೆಯಾಗಿ ಕೈ ಜೋಡಿಸ್ತಾ ಇದ್ದಾರೆ. ಸುಮಾರು 17 ವರ್ಷಗಳ ಹಿಂದೆ ಪ್ರಾರಂಭಿಸಿದಂಥ ಒಂದು ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್, ಒಬ್ಬ ಜರ್ನಲಿಸ್ಟ್ ಹಾಗೂ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಸಚಿತಾ ನಂದಗೋಪಾಲ್ ಹಾಗೂ ಶ್ರೀನಿವಾಸನ್ ನಂದಗೋಪಾಲ್ ಇಬ್ಬರು ಜೊತೆ ಸೇರಿ ಒಂದು ಕೆಲಸಗಳನ್ನೆಲ್ಲ ಬಿಟ್ಟು, ಲ್ಯೂಕ್ರೇಟಿವ್ ಜಾಬ್ಸ್ ಇದೆಲ್ಲ ಬಿಟ್ಟು ಸಮಾಜದ ಏಳಿಗೆಗಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇವತ್ತು 17 ವರ್ಷ ಆಯಿತು. ಇವತ್ತು ಪ್ರಚಲಿತದಂಥ ಒಂದು ಚಾರಿಟೇಬಲ್ ಟ್ರಸ್ಟ್ ಇಂಥ ಒಂದು ಕಾರ್ಯಕ್ಕೆ ಕೈ ಹಿಡಿದಿದೆ, ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತಿನ ಈ ಸಮಾಜ ನೋಡುವಾಗ ಇಂಥ ಕಾರ್ಯಕ್ರಮಗಳು, ಇಂಥ ಸಂಸ್ಥೆಗಳು ತುಂಬ ಬರಬೇಕು, ಮುಂದೆ ಬರಬೇಕು. ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಇವತ್ತು ನಾವು ನೋಡ್ತಾ ಇರುವಾಗ, ಇವತ್ತು ಮೇಡಮ್ ಅವರು ಆಲ್ರೆಡಿ ಹೇಳಿದರು, ಯಾವ ಯಾವ ದುಶ್ಚಟಗಳಿಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಆ ಬಲಿಯಾದ ಮಕ್ಕಳು, ದಕ್ಷಿಣ ಕನ್ನಡದ ಮಕ್ಕಳು ಬರೋದು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಮಕ್ಕಳೇ, ಈ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂದರೆ ಬಾಲ ನ್ಯಾಯ ಮಂಡಳಿ ಅಂದರೆ ಏನು? ಯಾರಾದರೂ ಒಬ್ಬರು, ಅಥವಾ CWC, ಮಕ್ಕಳ ಕಲ್ಯಾಣ ಸಮಿತಿ, JJB ಮತ್ತು CWC, ಇದೊಂದು ಪ್ರಶ್ನೆ ಕೇಳಿ ಮತ್ತೆ ನಾನೊಂದು 2-3 ನಿಮಿಷ ಮಾತಾಡ್ತೇನೆ. ಸಮಯ ಇಲ್ಲ, 12:30 ಒಳಗೆ ಮುಗಿಬೇಕು, ಮಕ್ಕಳು ಬರ್ತಾರೆ. ಸೊ ಒಂದೇ ಒಂದು ಪ್ರಶ್ನೆ ಮಕ್ಕಳೇ, ಇಷ್ಟು ಕಾರ್ಯಕ್ರಮ, ಇಷ್ಟು ಮಾತುಗಳನ್ನು ಕೇಳಿದ್ರಿ. ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು, ಮೆಂಬರ್ ಸೆಕ್ರೆಟರಿ DLSA ಇವರಿಷ್ಟು ಉತ್ತಮವಾಗಿ ಮಾತಾಡಿದರು. ಏನೆಲ್ಲ ನಡೀತಾ ಇದೆ ಸಮಾಜದಲ್ಲಿ, ಕಾನೂನು ಯಾವ ರೀತಿ ಸಹಕರಿಸ್ತಾ ಇದೆ, ಇದೆಲ್ಲವನ್ನ ತುಂಬ ವಿವರಣೆಯಾಗಿ ಮಾತಾಡಿದರು. ನನಗೆ ಇಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಅದಕ್ಕೋಸ್ಕರ ಮೊದಲಿಗೆ ನಾನು ಕೇಳ್ತಾ ಇರುವ ಪ್ರಶ್ನೆ, ಏನು ಮಕ್ಕಳೇ ಇದು ಬಾಲ ನ್ಯಾಯ ಮಂಡಳಿ ಅಥವಾ ಮಕ್ಕಳ ಕಲ್ಯಾಣ ಸಮಿತಿ? ಯಾರಾದರೂ ಒಂದು ಮಗು ಕೈ ಎತ್ತಿ ಹೇಳಿ. ಯಾರಾದರೂ ಒಂದು ಮಗು ಸಾಕು, ಎಷ್ಟು ಮಂದಿಯಲ್ಲಿ. ಬಾಲ ನ್ಯಾಯ ಮಂಡಳಿ, ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ, ಜುವೆನೈಲ್ ಜಸ್ಟಿಸ್ ಬೋರ್ಡ್ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದರೆ ಬಾಲ ನ್ಯಾಯ ಮಂಡಳಿ. ದಯವಿಟ್ಟು ಯಾರಾದರೂ ಒಂದು ಮಗು ಎದ್ದು ನಿಂತು ಏನಿದು ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಸಾಕು ಮಕ್ಕಳೇ. ಯಾರಿಗಾದರೂ ತಿಳಿದಿದ್ಯಾ ಮಕ್ಕಳಿದು ಏನು ಅಂತ? ಒಬ್ಬರ ಕೈ ಮೇಲೆ ಹೋಗ್ತಾ ಇಲ್ಲ ಅಲ್ವಾ? ದಿಸ್ ಇಸ್ ಅ ಟ್ರಾಜಿಡಿ. ದಿಸ್ ಇಸ್ ಅ ಟ್ರಾಜಿಡಿ ಆಫ್ ಅ ಸಿಸ್ಟಮ್, ಮೇಡಮ್. And I feel so embarrassed to stand here and speak as a JJB member. Very sad, and I am very emotional now. Because of me being a teacher, ನಾನೊಂದು ಟೀಚರ್, ಉಪನ್ಯಾಸಕಿ, ಪತ್ರಿಕೋದ್ಯಮ ವಿಭಾಗದಲ್ಲಿ ನಾನೊಂದು ಮುಖ್ಯಸ್ಥೆಯಾಗಿ ಕೆಲಸ ಮಾಡಿದಳು. ನನ್ನ ವಿದ್ಯಾರ್ಥಿನಿ ಇಲ್ಲೇ ಟೀಚರ್ ಆಗಿದ್ದಾಳೆ, ಸುಜಾತ ನನ್ನ ವಿದ್ಯಾರ್ಥಿನಿ, ಪತ್ರಿಕೋದ್ಯಮ ವಿಭಾಗದಲ್ಲಿ ಇವತ್ತು ಟೀಚರ್ ಆಗಿ ನಿಮ್ಮೆಲ್ಲರಿಗೂ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಚಿತ್ರಶ್ರೀ ಇದ್ದಾರೆ, ನನ್ನ ಭಾರಿ ಆತ್ಮೀಯರು. ಇದು ನನ್ನ ಮೊದಲನೇ ಬಾರಿ ನಾನು ಇಲ್ಲಿ ವೇದಿಕೆ ಮೇಲೆ ನಿಲ್ತಾ ಇಲ್ಲ, ಇದು 2ನೇ ಬಾರಿ ಬಂದಿದ್ದೇನೆ ನಾನು. ಆಗ ಪುಟ್ಟ ಮಕ್ಕಳ ಒಂದು ಗ್ರ್ಯಾಜುಯೇಷನ್ ಕಾರ್ಯಕ್ರಮಕ್ಕಾಗಿ ಬಂದಿದ್ದೆ ಮುಖ್ಯ ಅತಿಥಿಯಾಗಿ. ಇವತ್ತು ಒಬ್ಬ ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಒಬ್ಬ ನ್ಯಾಯಾಧೀಶಿಯಾಗಿ ನಾನು ನಿಂತಿದ್ದೇನೆ. ಮಕ್ಕಳೇ ಬಾಲ ನ್ಯಾಯ ಮಂಡಳಿ ಅಂದರೆ
ಮಕ್ಕಳಿಗಾಗಿ ಇರುವಂಥ, ನಾನು ಸಿಂಪಲ್ ಆಗಿ ಹೇಳುವಂಥದ್ದು ನಿಮಗೆ ಅರ್ಥ ಆಗಲಿ ಅಂತೇಳಿ, ಮಕ್ಕಳಿಗಾಗಿ ಇರುವಂಥ ಒಂದು ಕೋರ್ಟ್ ಮಕ್ಕಳೇ. 18 ವರ್ಷದ ಒಳಗಿನ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ತಪ್ಪಂತ ಹೇಳೋದಿಲ್ಲ, ಒಫೆನ್ಸ್ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, JJ ಆ್ಯಕ್ಟ್ ಪ್ರಕಾರ ಅದು ಭಾರಿ ಚೈಲ್ಡ್ ಫ್ರೆಂಡ್ಲಿ ಆಗಿರುವಂಥ ಒಂದು ಆ್ಯಕ್ಟ್ ಇದು ನಿಮಗೆ ತಿಳುವಳಿಕೆ ಇರಬೇಕು. ನಿಮಗಾಗಿ ಇರುವಂಥದ್ದು, ಟೀಚರ್ಸ್ನವರಿಗೆ ಗೊತ್ತಿರುವಂಥ ವಿಷಯ ಇದು ಇಂಥ ಒಂದು CIL ಅಥವಾ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಇನ್ನು ಮುಂದೆ ಮಾಡ್ತಾ ಇರ್ತದೆ. ಆದರೆ ಮೊದಲಿಗೆ ಇಲ್ಲಿ ಕೈ ಜೋಡಿಸಬೇಕಾದದ್ದು ಶಿಕ್ಷಣ ಸಂಸ್ಥೆಗಳು. ಇದೇ ಪ್ರಶ್ನೆ ನಾನು ಟೀಚರ್ಸಲ್ಲಿ ಕೇಳ್ತೇನೆ. ಪ್ಲೀಸ್ ಡೋಂಟ್ ಗೆಟ್ ಒಫೆಂಡೆಡ್ ಎನಿಬಡಿ, ಬಿಕಾಸ್ ದಿಸ್ ಇಸ್ ಅ ಜನರಲ್ ಟೆಂಡೆನ್ಸಿ ದಟ್ ಐ ವಾಂಟ್ ಟು ಸ್ಪೀಕ್ ಹಿಯರ್, ಬಿಕಾಸ್ ವೆರಿ ಸ್ಯಾಡ್ ಟುಡೇ ಈವನ್ ಟೀಚರ್ಸ್, ಬಿಕಾಸ್ ಐ ಆಮ್ ಆಲ್ಸೋ ಅ ಟೀಚರ್, ಸೊ ಪ್ಲೀಸ್ ಡೋಂಟ್ ಗೆಟ್ ಒಫೆಂಡೆಡ್ ಟೀಚರ್ಸ್. ಇಲ್ಲಿ ಟೀಚರ್ಸಿಗೂ ಕೂಡ ಪ್ರಥಮವಾಗಿ ಅವೇರ್ನೆಸ್ ಕಾರ್ಯಕ್ರಮ ನಡಿಬೇಕು, ಆಮೇಲೆ ಮಕ್ಕಳು. ಅದೇ ರೀತಿ ಯಾರು ಹೇಳಿದರು, ಒಬ್ಬರು ಅತಿಥಿ ಹೇಳಿದರು, ಇದು ಮಹಿಳೆಯರ ಕಾರ್ಯಕ್ರಮ, ಮಹಿಳೆಯರಿಗಾಗಿರೋದು ಇಲ್ಲ. ಈ ಕಾರ್ಯಕ್ರಮ ಮಹಿಳೆಯರಿಗೆ ರೀಚ್ ಆಗುವ ಮೊದಲು ಪುರುಷರಿಗೆ ರೀಚ್ ಆಗಬೇಕು. ಇದು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಅವರು ಇದನ್ನು ಗಮನಕ್ಕೆ ತಗೊಳ್ಳಿ. ಪ್ರಥಮವಾಗಿ ನಾವು ಹುಡುಗರನ್ನು, ಪುರುಷರನ್ನು ನಾವು ಜಾಗೃತ ವಹಿಸಬೇಕು. ಆ ಪುರುಷರು ಜಾಗೃತ ವಹಿಸಿದರೆ ಮಾತ್ರ ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತರು. ಸೊ ಇಲ್ಲಿ ಬಾಲನ್ಯಾಯ ಮಂಡಳಿ ಸದಸ್ಯೆಯಾಗಿ ಇದು ಮಕ್ಕಳಿಗಾಗಿರುವಂಥ ಕೋರ್ಟ್ ಅಂತ ಹೇಳಿದೆ. ಮಕ್ಕಳೇ, ಇಲ್ಲಿ 1098 ನಿಮಗೆ ಕಾಣ್ತಾ ಇದೆ, 112 ಕಾಣ್ತಾ ಇದೆ. ಅದನ್ನು ದಯವಿಟ್ಟು ಒಂದು ನೀಟಾಗಿ ಸರಿಯಾಗಿ ಒಂದು ಹಾಕಿ. ಯಾಕಂತ ಹೇಳಿದ್ರೆ ಇದು 1098 ಅಂತ ಹೇಳಿದ್ರೆ ಸುಮ್ಮನೆ ಒಂದು, ಪ್ಲೀಸ್ ಡೋಂಟ್ ಗೆಟ್ ಅಫೆಂಡೆಡ್ ಅಗೇನ್, ಐ ಆಮ್ ಟೆಲ್ಲಿಂಗ್. ಇದು ಯಾರನ್ನು ಕೂಡ ಪಾಯಿಂಟ್ ಔಟ್ ಮಾಡೋದಲ್ಲ, ಏನು ಕಂಪ್ಲೇಂಟ್ ಕೂಡ ಅಲ್ಲ. ಆದರೆ ಇದನ್ನು ಒಂದು ಮೇಯ್ನ್ ಆಗಿ, ಯಾಕಂತ ಹೇಳಿದ್ರೆ ನಾವು ಇನ್ಸ್ಪೆಕ್ಷನ್ಗೆ ಬರುವಾಗ ಈ ಥರ ಕಂಡ್ರೆ ನಾವು ರಿಪೋರ್ಟ್ ಮಾಡ್ತೇವೆ, ಆಮೇಲೆ ನಿಮಗೆ ಮೇಲಿಂದ ಆರ್ಡರ್ಸ್ ಬರುತ್ತೆ. ಹಾಗಾಗಿ ದಯವಿಟ್ಟು ಮ್ಯಾನೇಜ್ಮೆಂಟಲ್ಲಿ ಒಂದು ಕೋರಿಕೆ, ಈ 1098 ಮತ್ತು 112 ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ನ ಮುಖಾಂತರ ಶಾಲೆಯ ಮುಂದುಗಡೆ ಹಾಕಿ. ಯಾಕಂತ ಹೇಳಿದ್ರೆ ಅದು ಮಕ್ಕಳಿಗೆ ಗೊತ್ತಿರಬೇಕು ಅದು ಏನು ಅಂತ. ಈ ನಂಬರ್ ಮಕ್ಕಳೇ ನಿಮ್ಮನ್ನು ಸುರಕ್ಷಿತವಾಗಿ ಇಡ್ತದೆ. ಏನೇ ತಪ್ಪಾಗಲಿ ಅಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಇಲ್ಲ ಎಲ್ಲೂ. ಅದು ಸೇಫ್ ಆ್ಯಂಡ್ ಅನ್ಸೇಫ್. ಇಟ್ಸ್ ಅ ವೆರಿ ರಾಂಗ್ ಕಾಂಟೆಕ್ಸ್ಟ್ ದಟ್ ಎವ್ರಿಬಡಿ ಯೂಸಿಂಗ್ ಗುಡ್ ಆ್ಯಂಡ್ ಬ್ಯಾಡ್ ಟಚ್. ನೋ, ದರ್ ಇಸ್ ನಥಿಂಗ್ ಕಾಲ್ಡ್ ಗುಡ್ ಆ್ಯಂಡ್ ಬ್ಯಾಡ್. ಇಟ್ ಈಸ್ ಸೇಫ್ ಆ್ಯಂಡ್ ಅನ್ಸೇಫ್. ಪ್ಲೀಸ್ ನೋಟ್, ಇಟ್ ಈಸ್ ಸೇಫ್ ಆ್ಯಂಡ್ ಅನ್ಸೇಫ್. ಸೊ ಅಂತಹ ಏನಾದರೂ ನಿಮಗೆ ಆ ಒಂದು ಅನುಭವ ಆದರೆ, ಅಥವಾ ಮೇಡಮ್ ಅವರು ತುಂಬ ಹೇಳಿದರು, ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಮಾತಾಡಿದರು, ತುಂಬ ಅತ್ಯಂತ ವಿವರಣೆಯಾಗಿ ಅವರು ನಿಮಗೆ ಮನವರಿಕೆ ಮಾಡಿದ್ದಾರೆ. ದಯವಿಟ್ಟು ಇದೆಲ್ಲವನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಸುಮಾರು 4 ಶಾಲೆಯಲ್ಲಿ ನನ್ನ ಕಾರ್ಯಕ್ರಮವನ್ನು ಮಾಡಿದ್ದೇನೆ, ಸೆಷನ್ ಮಾಡಿದ್ದೇನೆ. ಅಲ್ಲಿ ನಮ್ಮ ಮರಕಡದ ವಿದ್ಯಾರ್ಥಿನಿ ಕೂಡ ಬಂದು ಅವಳ ಫೀಡ್ಬ್ಯಾಕನ್ನು ಹೇಳಿದ್ಲು. ಸೊ ಇಲ್ಲಿ ನಾನು ಒಂದೇ ಹೇಳ್ತಾ ಇರೋದು, ಮೊದಲಿಗೆ ಟೀಚರ್ಸ್ನವರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗಬೇಕು. ಯಾಕಂತ ಹೇಳಿದರೆ ನಾವು ಅಲ್ಲಿ ಹೋದಾಗ ನನ್ನ ಅನುಭವ ನಾನು ಹೇಳ್ತೇನೆ, ಇದು ಯಾವುದೇ ಶಾಲೆಯನ್ನು ಪಾಯಿಂಟ್ ಔಟ್ ಮಾಡೋದಲ್ಲ, ಅಲ್ಲಿಯ ಮುಖ್ಯೋಪಾಧ್ಯಾಯನಿಗೆ ಅದರ ಸೀರಿಯಸ್ನೆಸ್ ಗೊತ್ತಿಲ್ಲ. ಮೇಡಮ್, ಐ ರಿಯಲಿ ವಾಂಟ್ ಟು ಇನ್ಫಾರ್ಮ್ ಯು ಅಬೌಟ್ ದಿಸ್. ದ ಮೇನ್ focus should be given to the teachers, because teachers or the headmistress should be aware about what is POCSO. Because if I ask you now, I don't think some of them, not here, but then outside when I'm asking this particular term, POCSO, they are not able to answer. They are not aware. ಅದರ ಬಗ್ಗೆ ಅವರಿಗೆ ಅದನ್ನು ಎಲಾಬ್ರೇಟ್ ಮಾಡಲಿಕ್ಕೆ POCSO ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ POCSO ಮಕ್ಕಳೇ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್. ಮೇಡಮ್ ಅವರು ಸೆಕ್ಷುವಾಲಿಟಿ ಬಗ್ಗೆ ಹೇಳಿದರು. ಇದು ಭಯಂಕರವಾದ ಒಂದು ನಿಮಗಿರುವಂಥ ಒಂದು ಕಾನೂನು. ಇದು ನಿಮಗೆ ಯಾರಾದರೂ ನಿಮ್ಮನ್ನು ಅಶ್ಲೀಲತೆಯಿಂದ ನೋಡಿದರೆ ಅಥವಾ ಎಲ್ಲಾದರೂ ಟಚ್ ಮಾಡಿದ್ರೆ, ಅದು ನಿಮಗೆ ಬಸ್ಸಲ್ಲಿ ಹೋಗ್ತೀರಾ ನೀವು, ಯಾರಾದರೂ ನಿಮಗೆ ಉಪದ್ರ ಕೊಡ್ತಾರೆ, ಅಂಥ ಸಂದರ್ಭದಲ್ಲಿ 1098 ಅಥವಾ 112ಗೆ ಕಾಲ್ ಮಾಡಿ ಆ POCSO ಅಂಡರಲ್ಲಿ ನಿಮಗೆ ಉಪದ್ರ ಕೊಟ್ಟವನು ಅಥವಾ ನಿಮ್ಮನ್ನು ದೌರ್ಜನ್ಯಕ್ಕೆ ಒಳಪಡಿಸಿದವನನ್ನು ಅದು ಕಠಿಣವಾದ ಶಿಕ್ಷೆ ಕಾನೂನು ನೀಡ್ತದೆ. ಸೊ ಇದರ ಬಗ್ಗೆ ಮನವರಿಕೆ ಇರಲಿ. ಇಂಥ ಹಲವಾರು ಕಾರ್ಯಕ್ರಮ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನವರು ನಡೆಸಲಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ, ಯಾಕಂತ ಹೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದ ಫೋಕಲ್ ಪಾಯಿಂಟ್ಸ್ ಆರ್ ಯು ಚಿಲ್ಡ್ರನ್, ಬಿಕಾಸ್ ಯು ಆರ್ ಗೋಯಿಂಗ್, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಆರ್ our future generation. No, you are the generation of now, because what we have done as is the previous generation, we have destroyed everything in the name of development, in the name of so many things. Okay, ಹಾಗಾಗಿ ನಾವು ಏನು ತಪ್ಪು ಮಾಡಿದ್ದೇವೆ, ಯಾಕಂತ ಹೇಳಿದ್ರೆ ನಮ್ಮ our ancestors have given us so beautiful world in our hand, but then our generation, what we have done, we gave a term as a development, and then through that development we have destroyed and we are still destroying. It's you children, you have to take responsibility. ಸೋಷಿಯಲ್ ಮೀಡಿಯಾ ಬಗ್ಗೆ ಮೇಡಮ್ ಅವರು ಹೇಳಿದರು. ಹೌದು, ಇವತ್ತು ನನ್ನ ಮುಂದೆ ಬಂದು ಕೂತ್ಕೊಳ್ಳುವ ಮಗು
ಹಲವಾರು ಕೇಸಸ್, ಎಸ್ಪೆಷಲಿ ಪೋಕ್ಸೋ ಕೇಸಲ್ಲಿ ಬರ್ತಾನೆ ಆ ಹುಡುಗ, ಅದಕ್ಕೆ ಸಂಬಂಧಗಳ ಅರ್ಥ ಗೊತ್ತಿಲ್ಲ ಅವನಿಗೆ, ಏನೋ ಎಲ್ಲ ಮಾಡಿಬಿಡ್ತಾನೆ. ಆಮೇಲೆ ನನ್ನ ಮುಂದೆ ಬರ್ತಾನೆ, ನಮ್ಮ ಬೋರ್ಡ್ನ ಮುಂದೆ ಬರ್ತಾನೆ. ವಿ ಆರ್ 3 ಮೆಂಬರ್ಸ್, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಜಡ್ಜ್ ಅವರಿದ್ದಾರೆ, ಆಮೇಲೆ ಇನ್ನೊಬ್ಬರು ವಕೀಲರಿದ್ದಾರೆ, ಮತ್ತು ನಾವು. ಇದು ದಕ್ಷಿಣ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಾನು ಯಾರು ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ಬಾಲ್ಯ ನ್ಯಾಯ ಮಂಡಲ ಇದೆ, ನಿಮಗೋಸ್ಕರ ಇರುವಂಥದ್ದು. ಯಾರೇ ಯಾವುದೇ ಶಿಕ್ಷೆಗೆ ಒಳಪಟ್ಟರೆ ಅಥವಾ ಯಾರೋ ತಪ್ಪು ಮಾಡಿದರೆ ಅವರು ಬರೋದು ನಮ್ಮ ಬೋರ್ಡ್ನ ಮುಂದೆ. ನಾವು ಅವರ ಕೇಸನ್ನು ಇದು ಮಾಡಿ, ಈಗ ಇನ್ಸ್ಟಾಗ್ರಾಮ್ನ ವಿಚಾರ ಒಂದು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಯಾಕಂತೇಳಿದರೆ ನಿಮಗೆ ಇದರ ಬಗ್ಗೆ ತಿಳಿದಿರಬೇಕು. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಸತ್ಯ ಹೇಳಿ, ಯಾರು ಕೂಡ ಹೆದರುವಂಥ ಭಯ ಎಲ್ಲ. ಯಾರೆಲ್ಲ ಇದ್ದೀರಿ ಒಮ್ಮೆ ಕೈ ಎತ್ತಿ ನೋಡುವ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಸ್ನ್ಯಾಪ್ಚಾಟ್ ಯಾರೆಲ್ಲ ಇದ್ದಾರೆ ಒಮ್ಮೆ ಕೈ ಎತ್ತಿ ಮಕ್ಕಳೇ. ಏನು ಪ್ರಾಬ್ಲಮ್ ಇಲ್ಲ, ನಾನು ಸಹ ಇದ್ದೇನೆ, ನನ್ನ ಮಗಳು ಸಹ ಇದ್ದಾರೆ. ಮೇಡಮ್ ಸಹ ಹೇಳಿದ್ರಲ್ವ, ನನ್ನ ಮಗಳು ಕೂಡ 10ನೇ ಕ್ಲಾಸಲ್ಲಿದ್ದಾಳೆ, ಅವಳು ಕೂಡ ಇದ್ದಾಳೆ. ಅವಳ ಒಂದು ಟ್ಯಾಲೆಂಟನ್ನು ನಾವು, ಬಿಕಾಸ್ ಶೀ ಈಸ್ ಅನ್ ಆರ್ಟಿಸ್ಟ್, ಸೊ ಅದಕ್ಕೋಸ್ಕರ ಅವಳ ಟ್ಯಾಲೆಂಟನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೋಸ್ಕರ ಆ ಸೋಷಿಯಲ್ ಮೀಡಿಯಾ ಇರುವಂಥದ್ದು. ನೋಡುವ, ಯಾರೆಲ್ಲ ಇದ್ದೀರಾ ಸೋಷಿಯಲ್ ಮೀಡಿಯಾ? ಯಾರು ಇಲ್ಲ ಅಂತ ಹೇಳಿದರೆ ಗುಡ್, ನಾವೆಲ್ಲ ನಿಮಗೆ ಕ್ಲಾಪ್ ಕೊಡ್ತೇವೆ. ಬಟ್ ಪ್ರಯೋಜನವಾಗಿ ಉಪಯೋಗಿಸುವಂಥದ್ದು. ಈಗ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ, ಅದನ್ನು ರಿಪೀಟ್ ಮಾಡೋದಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಈ ತಂತ್ರಜ್ಞಾನವನ್ನು ನಿಮ್ಮ ಪ್ರಯೋಜನಕ್ಕಾಗಿ ಉಳಿಸಿ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮುಂದೆ ಬರುವ ಮಗು ಆ ಇನ್ಸ್ಟಾಗ್ರಾಮಿಂದ ಶುರುವಾದ ಪ್ರೀತಿ 13 ವರ್ಷದ ಮಗು, ನೆನಪಿರಲಿ, ಮಗು ಅಂತ ಹೇಳಿದರೆ 18 ವರ್ಷದ ಒಳಗಿರುವ ಮಗು. ನೀವು ಕೂಡ ಆ ಕ್ಯಾಟಗರಿಯಲ್ಲಿ ಬರುವಂಥದ್ದು. ಬಿಕಾಸ್ ಈ ಏಜ್ ಇದೆಯಲ್ಲ, ಅಡಾಲ್ಸೆಂಟ್ ಏಜ್ ಅಂತ ಹೇಳ್ತೇವೆ, ಅದು ನಮ್ಮ ಕಾಲದಲ್ಲಿ ಅಷ್ಟು ಸೀರಿಯಸ್ ಇರಲಿಲ್ಲ. ಬಿಕಾಸ್ ನಿಮಗೆ 3ನೇ ಕ್ಲಾಸ್ನಲ್ಲಿ ಗೊತ್ತಿದ್ದವರಿಗೆ ನಮಗೆ ಗೊತ್ತಾದದ್ದು ಕಾಲೇಜಲ್ಲಿರುವಾಗ. ಮಗು ಎಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿದರೆ ನನಗೆ ಗೊತ್ತಾದದ್ದು ನಾನು PUC ಯಲ್ಲಿರುವಾಗ. ಮಕ್ಕಳೇ, ಸತ್ಯಾಂಶ ಹೇಳ್ತಾ ಇರೋದು. ಈಗ 3ನೇ ಕ್ಲಾಸ್ನ ಮಗುವಿಗೆ ಕೇಳಿದರೆ ಹೇಳ್ತಾನೆ ಎಲ್ಲಿಂದ ಮಗು ಬರ್ತದೆ ಅಂತೇಳಿ. ಆಗ ಹೇಗೆ ಬರ್ತದೆ ಅಂತ ಸಹ ಆ ಮಗು ಉತ್ತರ ಕೊಡ್ತಾನೆ. ಅಂದರೆ ಅಷ್ಟು ಮುಂದುವರೆದಿದೆ ನಮ್ಮ ಸಮಾಜ. ಆ ಸಮಾಜ ಮುಂದುವರೆದಿದ್ದರಿಂದ ನಾವು ಅದನ್ನೊಂದು ಅರ್ಥ ಮಾಡಿಕೊಳ್ಬೇಕು, ಎಲ್ಲಿ ನಾವು ಜಾಗೃತರಾಗಬೇಕು ಅಂತ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಅಲ್ಲಿ ಶುರುವಾದ ಪ್ರೀತಿ 13 ವರ್ಷ ಮತ್ತು 12 ವರ್ಷದ ಹುಡುಗಿ, ಕೊನೆಗೆ ಅವಳು ಗರ್ಭಧಾರಣೆ ಮಾಡಿ ಆ ಹುಡುಗ ನನ್ನ ಮುಂದೆ ಬಂದಿದ್ದಾನೆ, ನಮ್ಮ ಮುಂದೆ ಬಂದಿದ್ದಾನೆ, ನಮ್ಮ ಬೋರ್ಡ್ನ ಮುಂದೆ ಬಂದಿದ್ದಾನೆ. ಏನು ಹೇಳಬೇಕು ಮಕ್ಕಳೇ, 13 ವರ್ಷದ ಹುಡುಗ. ಬೇರೆ ಹಲವಾರು ವಿಷಯಗಳಿದೆ ನಿಮಗೆ ಹೇಳಲಿಕ್ಕೆ. ಇದು ಯಾಕಂದರೆ ಆ ಸಂಬಂಧದ ಅರ್ಥ ಹೋಗ್ತದೆ. ಬಿಕಾಸ್ ಸಂಬಂಧದ ಒಳಗೆ ಆದಂಥ ಕೆಲವು ಕಥೆಗಳಿದೆ, ಅದನ್ನು ನಾನು ನಿಮಗೆ ಇಲ್ಲಿ ವಿವರಿಸುವುದಿಲ್ಲ. ಆದರೆ ಒಂದು ಮಾತು, ಕಿವಿ ಮಾತು, ದಯವಿಟ್ಟು ನಿಮ್ಮ ಈ ಚೈಲ್ಡ್ಹುಡ್ಡನ್ನು ಎಂಜಾಯ್ ಮಾಡಿ. ನಿಮ್ಮ ಫೋಕಸ್ ಇರಲಿ, ಲೆಟ್ ದೇರ್ ಬಿ ಅ ಗೋಲ್ ಆ್ಯಂಡ್ ರೀಚ್ ಯುವರ್ ಡೆಸ್ಟಿನೇಷನ್, ಬಿಕಾಸ್ ಯುವರ್ ಡೆಸ್ಟಿನೇಷನ್ ಇಸ್ ವೆರಿ ಬ್ಯೂಟಿಫುಲ್. ಪ್ಲೀಸ್ ಟ್ರೈ ಆ್ಯಂಡ್ ರೀಚ್ ಹೈ and greater heights. Thank you very much. Thank you ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನವರಿಗೆ, ಬಿಕಾಸ್ ಇದು ತುಂಬ ಒಂದು ಉತ್ತಮ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಬಾಲಿಕಾ ಜಾಗೃತಿ ಅಭಿಯಾನ 2026 ಅವರಿಗೆಲ್ಲರಿಗೂ ನಾವು ಶುಭ ಕೋರಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ಹೇಳ್ತಾ, ನನ್ನ ಎರಡಲ್ಲ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಧನ್ಯವಾದಗಳನ್ನು ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಮೇಡಮ್ ಲತಾ ಪ್ರಸಾದ್ ಶೆಟ್ಟಿ ಅವರಿಗೆ ಡಾಕ್ಟರ್ ಸಂಸದ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದ. ವಯಸ್ಸು ಕೇವಲ ಸಂಖ್ಯೆಯಷ್ಟೇ, ಸಾಧನೆಗೆ ದೃಢ ಸಂಕಲ್ಪ ಮತ್ತು ನಾಯಕತ್ವವೇ ನಿಜವಾದ ಮಾನದಂಡ ಎಂಬುದನ್ನ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿರುವಂತಹ ಯುವ ಸಾಧಕರೇ ಶ್ರೀ ಮೊಹಮ್ಮದ್ ಶಾರಿಕ್ ಎಂ. ತಂದೆಗೆ ತಕ್ಕ ಮಗ ಎನ್ನುವ ಗಾದೆಯಂತೆ ತನ್ನ ತಂದೆಯವರು ಕಟ್ಟಿ ಬೆಳೆಸಿದಂತಹ ಉದ್ಯಮವನ್ನ ತಂದೆಯ ಜೊತೆಯೇ ಸೇರಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವ ಮಗ ಇವರು. ಸಣ್ಣ ವಯಸ್ಸಿನಲ್ಲೇ ಶಿಕ್ಷಣ ಸಂಸ್ಥೆಯ ಆಡಳಿತದಂತಹ ಮಹತ್ತರ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂತಹ ಇವರು ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆ ಕುಂಜತ್ತ ಬೈಲಿನ ಆಡಳಿತ ಅಧಿಕಾರಿಯಾಗಿ ತಮ್ಮ ಕಾರ್ಯಕ್ಷಮತೆಯ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಒಂದು ಶಾಲೆಯ ಯಶಸ್ಸಿನ ಹಿಂದೆ ಶಿಸ್ತು, ಸಂಯಮ, ದೂರದೃಷ್ಟಿ ಮತ್ತು ಉತ್ತಮ ಆಡಳಿತ ಇರುತ್ತೆ ಎಂಬುದನ್ನು ತಮ್ಮ ಕಾರ್ಯವೈಖರಿಯಿಂದ ಸಾಬೀತುಪಡಿಸಿರುವಂತಹ ವ್ಯಕ್ತಿತ್ವ ಇವರದು. ಕೆಲಸದ ವಿಷಯ ಬಂದಾಗ ಅತ್ಯಂತ ಕಟ್ಟುನಿಟ್ಟು ಮತ್ತು ಜವಾಬ್ದಾರಿಯಿಂದ ವರ್ತಿಸುವ ಇವರು ವೈಯಕ್ತಿಕವಾಗಿ ಸದಾ ಹಸನ್ಮುಖಿ, ಸರಳ ಮತ್ತು ಸ್ನೇಹಪರ ವ್ಯಕ್ತಿ. ಶಿಕ್ಷಣ ಕ್ಷೇತ್ರದ ಜೊತೆಗೆ ಮಿಫ್ ಮಂಗಳೂರು ಸೆಂಟ್ರಲ್ ಯೂನಿಟ್ನ ಕಾರ್ಯದರ್ಶಿಯಾಗಿ, ಉತ್ತಮ ವಾಯ್ಸ್ ಆರ್ಟಿಸ್ಟ್ ಆಗಿ, ವಿವಿಧ ವಾಹಿನಿಗಳಲ್ಲಿ ನಿರೂಪಕರಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಯುವ ನಾಯಕ ಶ್ರೀ ಮೊಹಮ್ಮದ್ ಶಾರಿಕ್. ಇದೀಗ ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆ. ಶರತ್ ಸರ್ ಹೇಳಿದಾಗೆ ಅನಿಶಾ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಬಾಲಿಕಾ ಜಾಗೃತಿ ಅಭಿಯಾನ ಉಂಟು, ಲೈಕ್ ನಿಮ್ಮ ಸ್ಕೂಲಲ್ಲಿ ನಡೆಸಲಿಕ್ಕಿದೆ. ಶೆಡ್ಯೂಲ್ ಕೂಡ ಆಗಿತ್ತು. ಶೆಡ್ಯೂಲ್ ಆದಮೇಲೆ
DC ಹೇಳಿದರು ಮಳೆ ಬಂತು ರಜೆ ಕೊಡಬೇಕಂತ ಹೇಳಿ. ಹಾಗೆ ರಜೆ ನಾಳೆ ನೆಕ್ಸ್ಟ್ ಡೇ ಇಟ್ವಿ, ಮತ್ತೆ ಆಗಲಿಲ್ಲ. 4 ದಿನ ಕಂಟಿನ್ಯೂಸ್ ಆಯಿತು ರಜೆ. ಮತ್ತು ಅನೀಶ್ ಹೇಳಿದರು ನಾವು ಲಾಸ್ಟಿಗೆ ಮಾಡುವ ನಮ್ಮಲ್ಲಿ, ಯಾಕೆಂದರೆ ನಾವು ಇದೇ ಊರಿನವರು, ನಾವು ನಮ್ಮ ಸ್ಕೂಲಲ್ಲೇ ಸಮಾರೋಪ ಸಮಾರಂಭ ಮಾಡಬೇಕಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಂಡೆ ನಾನು. ಅಂದರೆ ನನಗೆ ಕೂಡ ಟೈಮ್ ಸೆಟ್ ಆಗಲಿಲ್ಲ ಅವರಿಗೆ ಯಾವಾಗ ಮೀಟಿಂಗ್ ಮಾಡಬೇಕು ಅಂತ ಹೇಳಿ. ಮತ್ತು ನಮ್ಮ ಸ್ಟಾಫ್ನ ಮೂಲಕ ಅದು ಫೈನಲ್ ಆಯಿತು. ಇವತ್ತು ಇಲ್ಲಿ ಲಾಸ್ಟ್ ಸೆಷನ್ಗೆ, ಅಂದರೆ ಲಾಸ್ಟ್ ಸೆಷನ್ ಅಂದರೆ ಇದು ವ್ಯಾಲಿಡಿಕ್ಟ್ರಿ ಪ್ರೋಗ್ರಾಮ್ ಸಮಾರೋಪ ಸಮಾರಂಭ ಇಲ್ಲಿ ಬೆಳಗ್ಗಿಂದನೂ ಶಿಬಿರ ಆದ ನಂತರ ಅದರ ಕಂಟಿನ್ಯೂಷನ್ ಆಗಿ ಈ ಸೆರೆಮನಿ ಕೂಡ ಆಗ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲಿ ನಮ್ಮ ಜೊತೆ ಇವತ್ತು ಈ ಪ್ರೋಗ್ರಾಮ್ಗೆ ಜೈಬುನಿಸಾ ಮ್ಯಾಮ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರು ನಮ್ಮ ಜೊತೆ ಬರ್ತೇನಂತ ಹೇಳಬೇಕಾದ್ರೆ ನಾನು ಹೇಳಿದೆ ಓಕೆ, ಒಳ್ಳೆ ವಿಷಯನೇ, ಆದಷ್ಟು ಜಾಸ್ತಿ VIPs ಇದ್ದರೆ ನಮ್ಮ ಸ್ಕೂಲಿಗೂ ಹೆಸರು, ಹಾಗೆಯೇ ನಿಮ್ಮ ಫೌಂಡೇಶನ್ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಾಗೆ ಲೋಬೋ ಫೌಂಡೇಶನ್ ಎರಡಕ್ಕೂ ಒಳ್ಳೆ ನೆಕ್ಸ್ಟಿಗೆ ಯಾವುದೇ ಪ್ರೋಗ್ರಾಮ್ ಮಾಡಬೇಕಾದ್ರೂ ಅದೊಂದು ವೇಟೇಜ್ ಇರ್ತದೆ ಅಂತ ನಾನು ಹೇಳಿದೆ. ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ನಮ್ಮ ಪ್ರೋಗ್ರಾಮ್ಗೆ ಬಂದದಕ್ಕೆ. ನಾವು ಹೋಸ್ಟ್ ಆಗಿರ್ಬೋದು, ಬಟ್ ಎಲ್ಲ ಎಫರ್ಟ್ಸ್ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲೋಬೋ ಫೌಂಡೇಶನ್ಗೆ ಸಲ್ತದೆ. ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ಹೇಳಿದರು, ಜಾಸ್ತಿ ಟೈಮ್ ತೆಗೆಯೋದಿಲ್ಲ. ಬಟ್ ಅವರೊಟ್ಟಿಗೆ ನಮ್ಮ ಬೇರೆ ಗೆಸ್ಟ್ ಶ್ವೇತಾ ಮ್ಯಾಮ್ ಅವರನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಹಾಗೆಯೇ ಸಚಿತಾ ನಂದಗೋಪಾಲ್ ಮ್ಯಾಮ್, ಇವರು ಹೊಸಬ್ರಲ್ಲ ಇಲ್ಲಿಗೆ, ಇವರು ಕೂಡ ಹೊಸಬ್ರಲ್ಲ, ಇವರ ಹಸ್ಬೆಂಡ್ ಕೂಡ ಹೊಸಬ್ರಲ್ಲ. ನಮ್ಮ ಕ್ಯಾಂಪಸ್ಗೆ ಇದು ಮೋಸ್ಟ್ಲಿ ಸೆಕೆಂಡ್ ಟೈಮ್ ಬರ್ತಾ ಇದ್ದಾರೆ. 2 ಟೈಮ್ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ಗೆ ಆ್ಯಸ್ ಅ ರಿಸೋರ್ಸ್ ಪರ್ಸನ್ ಬಂದಿದ್ದರು. ಅವರು ಮಾಡಿದ ಸೆಷನ್ ಕೇಳಿ ಅವರ ಹಸ್ಬೆಂಡ್ ಬಗ್ಗೆ ನಾನು ತಿಳ್ಕೊಂಡೆ. ಅವರನ್ನು ಕೂಡ ಕರೆದೆ, ನಮ್ಮ ಮಕ್ಕಳಿಗೆ, ನಮ್ಮ ಪೇರೆಂಟ್ಸ್ಗೆ ಸೆಷನ್ ಮಾಡಿದರು. ಹಾಗೆಯೇ ಬೇರೆ ರಿಸೋರ್ಸ್ ಪರ್ಸನ್ಸ್ ಕೂಡ ಇದ್ದಾರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಶರತ್ ಸರ್, ಈಗ ಟರ್ಮ್ ಮುಗ್ದಿರ್ಬೋದು ಕಾರ್ಪೊರೇಟ್ರದ್ದು. ನಮ್ಮ ಕರೆಸ್ಪಾಂಡೆಂಟ್ ಕೂಡ ಎಕ್ಸ್ ಕಾರ್ಪೊರೇಟರ್ ಆಗಿದ್ದವರು, ಈಗ ಲೇಟ್ ಮೊಹಮ್ಮದ್ ಕುಂಜದ್ ಬೈಲ್ ಅವರು. ಸೊ ಅವರು ಇರಬೇಕಾದರೂ ಕೂಡ, ಇವರು ಕಾರ್ಪೊರೇಟರ್ ಆಗಿದ್ದಾಗಲೂ ಕೂಡ ಸರ್ಗಿಂತ ಜಾಸ್ತಿ ನಾನು ಕಾಲ್ ಮಾಡ್ತಾ ಇದ್ದದ್ದು ಶರತ್ ಸರ್ಗೆ. ಸರ್ ನಮ್ಮದೊಂದು ಕೆಲಸ ಆಗಬೇಕಿತ್ತು, ಯಾಕೆಂದರೆ ಅವರು ಕೂಡ ಬ್ಯುಸಿ ಇರ್ತಿದ್ರು. ಅವಾಗ ನಮಗೆ ಹತ್ತಿರದಲ್ಲಿ ಸಿಗ್ತಾ ಇದ್ದದ್ದು ಶರತ್ ಸರ್. PT ಸರ್ ಕೂಡ ಜಾಸ್ತಿ ಮೇಂಟೆನೆನ್ಸ್ ಇಶ್ಯೂಸ್ ಎಲ್ಲ ಇರುವಾಗ, ಸ್ಟ್ರೀಟ್ ಲೈಟ್ ಆಗಲಿ ಏನೇ ಇಶ್ಯೂಸ್, ಒಂದು ಮರ ಬಿದ್ದರೂ ಕೂಡ ಸರ್ ಒಂದು ಕೆಲಸ ಆಗಬೇಕಿತ್ತು ಅಂತೇಳಿ, ಅದು ಏನೇ ಇರಲಿ ಸರ್ ಆದಷ್ಟು ಬೇಗ ಸ್ಪಂದನೆ ಮಾಡ್ತಾಯಿದ್ರು ನಮಗೆ. ತುಂಬಾ ಥ್ಯಾಂಕ್ಸ್ ಸರ್. ನೀವು ನಾನು ಪ್ರತಿ ಸಲ ಕರೆಯುವಾಗ ಕೂಡ ನಮ್ಮ ಪ್ರೋಗ್ರಾಮ್ಗಂತೂ ಅದು ಅಲ್ಲಿ ನಾವು ಗ್ರೌಂಡಲ್ಲಿ ಮಾಡುವಾಗಲೂ ಕೂಡ, ಸ್ಕೂಲಲ್ಲಿ ಮಾಡುವಾಗಲೂ ಕೂಡ ಶರತ್ ಸರ್ ಯಾವಾಗಲೂ ಇರ್ತಾರೆ. ಮತ್ತು ನಮ್ಮ ಪ್ರೆಸಿಡೆಂಟ್ ಆಫ್ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಶಂಷಾದ್ ಮ್ಯಾಮ್, ರೀಸೆಂಟಾಗಿ ಅವರನ್ನು ಹಾರ್ನರ್ ಕೂಡ ಮಾಡಿದ್ವಿ ನಮ್ಮ ಫುಡ್ ಫಿಯೆಸ್ಟಾ ಪ್ರೋಗ್ರಾಮಲ್ಲಿ. ಸೊ ಅವರು ಮಾಡಿದ್ದು ವರ್ಕ್ ಇಲ್ಲಿ ಏರಿಯಾದವರಿಗೂ ಗೊತ್ತಾದರೆ ಏರಿಯಾದ ಹೊರಗಿನವರಿಗೂ ಕೂಡ ಗೊತ್ತು. ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸದು ಹಾರ್ಟ್ ಬೀಟ್ ಆಗಿದ್ದಾರೆ ಈಗ. ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ನಮ್ಮ ಸ್ಕೂಲನ್ನು ಚೂಸ್ ಮಾಡಿದ್ದಕ್ಕೆ. ಹಾಗೆ ಅವರ ಮಗಳು ದ ಟ್ರಸ್ಟಿ ಆಫ್ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಅನೀಶಾ, ಬ್ಯಾಕ್ ಫಾಲೋ ಅಪ್ ಅಂದರೆ ಅವ್ರ ಹತ್ರ ಕಲಿಬೇಕು. ಲೈಕ್ ಫಸ್ಟ್ ದಿನದಿಂದ ಕೂಡ ಎಷ್ಟು ಫಾಲೋ ಅಪ್ ಮಾಡಿದೆ ಅಂದರೆ ಈ ಪ್ರೋಗ್ರಾಮ್ಗೆ. ನಾನು ಬ್ಯುಸಿ ಇದ್ದರೂ ಕೂಡ ವೆನ್ ಎವರ್ ಯು ಆರ್ ಫ್ರೀ ಯು ಜಸ್ಟ್ ಲೆಟ್ ಮೀ ನೋ, ಐ ವಿಲ್ ಬಿ ದೇರ್ ಇನ್ ಯುವರ್ ಆಫೀಸ್ ಅಂತ. ಸೊ ಅವರನ್ನು ಕೂಡ ಶಿ ಈಸ್ ಒನ್ ಆಫ್ ದ ಮೇನ್ ಸೋಲ್ ರೀಸನ್ ಫಾರ್ ದಿಸ್ ಪ್ರೋಗ್ರಾಮ್. ಹಾಗೆಯೇ ಮ್ಯಾಮ್ ಅಲ್ಲಿ ಲಾಸ್ಟಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಹೆಸರು ಗೊತ್ತಿಲ್ಲ. ಮೊದಲು ನಿಮ್ಮ ಮಗಳು ಬರುವಾಗ ನಾನು ಹೇಳಿದ್ದೆ ಇದು ಮುಖ ಎಲ್ಲಿಯೋ, ಮ್ಯಾಮ್ ಕೂತ್ಕೊಳ್ಳಿ ಮ್ಯಾಮ್, ಎಲ್ಲಿಯೋ ಸೆಟ್ ಆಗ್ತಾ ಉಂಟು ಈ ಮುಖ ಅಂತ. ಬಟ್ ಹೆಸರು ಗೊತ್ತಿರಲಿಲ್ಲ. ನಾನು ಚಿಕ್ಕಿರುವಾಗ ನೋಡ್ತಾ ಇದ್ರು ಒಬ್ಬರು ಆ ಕಡೆ ಈ ಕಡೆ ಅಂಗನವಾಡಿಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ರು, ಬಟ್ ಅವರ ಹೆಸರು ಗೊತ್ತಿಲ್ಲ ನನಗೆ ಅಂತ ಹೇಳಿ. ಬಟ್ ಇವತ್ತು ಅವರೇ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್ ನೀವು ಇಲ್ಲಿರೋದು ಬಂದದಕ್ಕೆ.
ನಮ್ಮ ಪ್ರೋಗ್ರಾಮನ್ನು ಗ್ರೇಸ್ ಮಾಡಿ ಮತ್ತೆ ನಿಮ್ಮಿಬ್ಬರನ್ನು ನಾನು ಮೀಟ್ ಮಾಡಿದ್ದೇನೆ. ಹಾಗೆಯೇ ಹೋಸ್ಟ್ ಆಫ್ ಟುಡೇಸ್ ಪ್ರೋಗ್ರಾಮ್ ದ ಪ್ರೌಡ್ ಗರ್ಲ್ ಪೇರೆಂಟ್, ಹಾಗೆಯೇ ನಮ್ಮ ಪೇರೆಂಟ್ ಕೂಡ ಸ್ಕೂಲಿದ್ದು, ಒಟ್ಟಾಗಿ ಒಂದು ಚಾನಲಲ್ಲಿ ಕೂಡ ಇದ್ವಿ ಸ್ವಲ್ಪ ಶಾರ್ಟ್ ಟೈಮಲ್ಲಿ. ಬಟ್ ಅವರ ಆ ಚಾನಲಲ್ಲಿ ಕಂಟಿನ್ಯೂ ಆದರು, ಅದೇ ಫೀಲ್ಡಲ್ಲಿ ಕಂಟಿನ್ಯೂ ಆದರು. ನಾನು ಆ ಫೀಲ್ಡನ್ನು 10 ವರ್ಷ ಮುಂಚೆ ಬಿಟ್ಟೆ. ಸೊ ನಮ್ಮ ಸುರೇಖಾ ಮ್ಯಾಮ್, ಹಾಗೆಯೇ ನಮ್ಮ PTA ಮೆಂಬರ್ ಕೂಡ ಈಗ ಅಲ್ಲ ಮ್ಯಾಮ್. ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಹೋಸ್ಟ್ ಅಂದರೆ ಈಗ ನಮ್ಮ ಸುರೇಖಾ ಮ್ಯಾಮ್ ಎಲ್ಲ ಕಡೆ ಕೂಡ ಕಾಣ್ತಾರೆ. ನಮ್ಮ ಕುಡ್ಲ ನೆಕ್ಸ್ಟ್ ಫಸ್ಟ್ ನೋಬಲ್ ಸ್ಕೂಲ್ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗೋದಲ್ಲ ಮ್ಯಾಮ್, ನಮ್ಮ ಪೇರೆಂಟಾಗಿ. ಸೊ ತುಂಬ ಥ್ಯಾಂಕ್ಸ್. ಹಾಗೆಯೇ ಆರಿಫ್ ಅವರಿದ್ದಾರೆ, VLTV ಅವರು, ಹಾಗೆಯೇ ಮೀಡಿಯಾ ಪರ್ಸನಾಲಿಟೀಸ್ ತುಂಬ ಜನ ಇದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೋಗ್ರಾಮನ್ನು ಗ್ರೇಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಈ ಪ್ರೋಗ್ರಾಮ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡಿದ್ದಾರೆ. ನಾನೊಂದು ಲೈನ್ ಹೇಳ್ತೇನೆ, ಇಂಗ್ಲೀಷಲ್ಲೇ ಹೇಳ್ತೇನೆ. ಸೊ ವೆನ್ ಯು ಗೆಟ್ ಅ ಡಿಫಿಕಲ್ಟ್ ಟೈಮ್, ಗರ್ಲ್ಸ್ ಸ್ಪೆಷಲಿ, ಡಿಫಿಕಲ್ಟ್ ಟೈಮ್ ಬಂದಾಗ ವೈ ಆಲ್ವೇಸ್ ಮೀ ಅಂತ ಯು ಥಿಂಕ್. ಬಟ್ ದ ಟೈಮ್ ಹ್ಯಾಸ್ ಚೇಂಜ್. ಲೆಟ್ ಇಟ್ ಬಿ ಮೀ. ವೈ ನಾಟ್ ಮೀ? ಐಲ್ ಫೇಸ್ ಇಟ್. ಲೆಟ್ ಇಟ್ ಬಿ ಮೀ, ವೈ ನಾಟ್ ಮೀ? ಆಗ್ತದೆ ನನಗೆ, ಏನು ಪ್ರಾಬ್ಲಮ್ ಹೇಳಿ? ಸೊ ಗೋ ಬಿಯಾಂಡ್ ದ ಕ್ಲಾಸ್ ರೂಮ್ಸ್, go beyond the limits. You know what is your limit, right? Go beyond the limits. Go beyond everything, whatever you can. You are nothing less than a man or anyone else. Adu time hoitu. This is Gen Z era, right? So it's time for you to roar. You are Wonder Girls. We have Wonder Women and Wonder Girls around us. So this is your time. It was always your time. And let your success be the lesson for other girl to dream. Nimma success nodi innobru girl think madbeku. When she can do, I can do more better than this anta. So you are powerful, you are more beyond things, you are more beyond imagination, and I wish you all the best to all of you. And thanks again for the Prachalita Charitable Trust and Lobo Foundation for choosing us, and also for all the resource persons. Illi ಎಷ್ಟು 4 ಜನ ಇದ್ದಾರೆ, and all the resource persons who have done the other sessions. Thank you people once again, and let this Prachalita Charitable Trust do more and more good things, not only for girls, everything related to social cause. And before I conclude my speech now, I want to honor our today's the people from Prachalita Charitable Trust and Lobo Foundation. First of all, I would like to request our headmistress to honor Samshad ma'am with the ceremonial shush. I want Anisha ma'am to join. Ma'am, ನೀವು ಕೂಡ ಬನ್ನಿ. Charitable Trust, ಹಾಗೇನೆ ಲೋಬೋ ಫೌಂಡೇಶನ್ಗೆ ರಿಲೇಟೆಡ್ ಮೆಂಬರ್ಸ್, ಟ್ರಸ್ಟೀಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಆಲ್ಸೋ ರಿಕ್ವೆಸ್ಟ್ HM to ಮ್ಯಾಮ್ to them also. ಮತ್ತೆ ನಮ್ಮ ಶಾಲೆಯನ್ನು ಕೂಡ ನೀವು ಹೋಸ್ಟ್ ಆಗಿ ದೇರ್ ಫಾರ್ ಯು ಅಂತ ಹೇಳ್ತಾ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅನಿಶಾ, ಆ್ಯಂಡ್ ಥ್ಯಾಂಕ್ ಯು ದ ಟೀಮ್ ಆಫ್ Prachalita and Lobo Foundation. And here I conclude my presidential speech. Thank you so much. ಶಾರಿಕ್ ಸರ್ ಬಗ್ಗೆ ಹೇಳಿಕೊಂಡು ಮರ್ತೋಯ್ತು ನನಗೆ. ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ಇದರ ಫುಲ್ ಆಯೋಜನೆ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದ್ದು ಶಾರಿಕ್ ಸರ್. ಇವರತ್ತ ಹನೀಶಾ ಮೇಡಮ್ ಹತ್ರ ಹೇಳಿದ್ರಂತೆ, ನೀವು ಪ್ರೋಗ್ರಾಮ್ ಮಾಡಿ ಉಳಿದದೆಲ್ಲ ನಾನು ನೋಡ್ಕೊಳ್ತೇನೆ ಅಂತ. A to Z ಆಯೋಜನೆ ಮಾಡಿರುವಂಥದ್ದು, ಅರೇಂಜ್ಮೆಂಟ್ ಮಾಡಿರುವಂಥದ್ದು ಶಾರಿಕ್ ಸರ್. ನಿಮಗೆ ಎಲ್ಲರ ಪರವಾಗಿ, ಈ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಶಾರಿಕ್ ಸರ್ಗೆ ಡಾಕ್ಟರ್ ಸಂಸದಾ ಮೇಡಮ್ ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ.
ಹಾಗೆಯೇ ಈಸಿನ ಹಿಂದೆ ಸೈಲೆಂಟ್ ಆಗಿ ಕೆಲಸ ಮಾಡಿದಂತ ಒಬ್ರು ಡೇರಿಂಗ್ ಲೇಡಿ ನಮ್ಮ ಜೊತೆ ಇದ್ದಾರೆ. ಅವರೇ ಚೈತನ್ಯ, ನೋಬಲ್ ಶಾಲೆಯ AN ಕೋಆರ್ಡಿನೇಟರ್. ಅವರ ಪಾತ್ರ ಬಹಳ ಮಹತ್ವದಾಗಿರುವಂಥದ್ದು. ಈ ಕಾರ್ಯಕ್ರಮವನ್ನ ತಮ್ಮ ಶಾಲೆಯ ಕಾರ್ಯಕ್ರಮ ಎಂಬಂತೆ ಆ ಭಾವನೆಯೊಂದಿಗೆ ಪ್ರತಿ ಹಂತದಲ್ಲೂ ಅಪಾರ ಮುತುವರ್ಜಿ, ಜವಾಬ್ದಾರಿ ಅಂಡ್ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರುವಂಥದ್ದು. ಆ ಎಲ್ಲ ಅರೇಂಜ್ಮೆಂಟ್ಗೆ ಅವರು ಉತ್ತಮವಾಗಿ ಸಹಕಾರ ನೀಡಿರುವಂಥದ್ದು. ನಿಮ್ಮ ನಿಸ್ವಾರ್ಥ ಸಹಕಾರ, ಸಮಯ, ಶ್ರಮ, ಬದ್ಧತೆಯಿಂದಲೇ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರುವಂಥದ್ದು. ನಿಮ್ಮ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಿ ಅಂತ ನಾವು ಕೂಡ ಆಶಿಸ್ತಾ ಇವರಿಗೆ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಂಸದ್ ಕುಂಜತ್ ಬೈಲ ಅವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಧನ್ಯವಾದಗಳು. ಇಂತಾಗಿ ಸುಂದರವಾಗಿ ನೆರವೇರಿಸಿದಂತಹ ಶ್ರೀಮತಿ ಸುರೇಖಾ ಶೆಟ್ಟಿ ಕುಂಜತ್ ಬೈಲ್ ಸತತ 20 ವರ್ಷಗಳಿಂದ ತುಳು ಕನ್ನಡ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡುತ್ತಿದ್ದು, ಸಾಕ್ಷ್ಯಚಿತ್ರಗಳಿಗೆ ವಾಯ್ಸ್ ಡಬ್ಬಿಂಗ್, ಸರಕಾರಿ ಜಾಹೀರಾತುಗಳಿಗೆ ವಾಯ್ಸ್ ಆರ್ಟಿಸ್ಟ್, ಟ್ಯಾಬ್ಲೋಗಳ ಧ್ವನಿವರ್ಧಕಕ್ಕೂ ಧ್ವನಿಯಾಗಿ ಟಿವಿ ಮಾಧ್ಯಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವ ಹೆಗ್ಗಳಿಕೆ ಇವರದು. V4 ನ್ಯೂಸ್, ಡೈಜಿ ವರ್ಲ್ಡ್, ಸಹಾಯ ಟಿವಿ ಹಾಗೂ ಪ್ರಸ್ತುತ ನಮ್ಮ ಕುಡ್ಲ ಚಾನೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವರು. ನಮ್ಮ ಕುಡ್ಲ ಚಾನೆಲ್ನ ಪ್ರೊಡಕ್ಷನ್ ಹೆಡ್ ಆಗಿದ್ದು ಚಾನೆಲ್ನ ನಿರೂಪಕಿಯೂ ಆಗಿರುತ್ತಾರೆ. ತಾಳಮದ್ದಲೆಯಲ್ಲಿ ಅರ್ಧಧಾರಿಯಾಗಿ ವೀರ ಕಂಬಳ ಸಿನಿಮಾದಲ್ಲಿ ನಟನ ಹಾಗೂ ಮಲಯಾಳಂ 2 ಸಿನಿಮಾದಲ್ಲಿ ನ್ಯೂಸ್ ರೀಡರ್ ಆಗಿ ಪಾತ್ರ ನಿರ್ವಹಿಸಿರುತ್ತಾರೆ. ಕೊರೋನಾ ಸಂದರ್ಭದಲ್ಲಿ ಸುಮಾರು 1500 ಕಲಾವಿದರಿಗೆ ಕಾರ್ಯಕ್ರಮ ನೀಡಿರುವ ಹೆಗ್ಗಳಿಕೆಯು ಇವರದ್ದು. ನಿಮಗೆ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಸಮಾರೋಪ ಸಮಾರಂಭದಲ್ಲಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇವರಿಗೆ ಡಾಕ್ಟರ್ ಸಂಶದ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನ ನಾವು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಬಂದು ಒಂದು ಉತ್ತಮವಾಗಿ ಒಳ್ಳೆಯ ಒಂದು ಏನು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನಮಗೆ ತಿಳಿದುಕೊಳ್ಳುವಂಥದ್ದು. ಹಾಗೆಯೇ ನಾವು ಅತಿಥಿಗಳನ್ನ ಕರೆಯುವುದು ಮುಖ್ಯ ಅಲ್ಲ, ಅವರನ್ನ ಯಾವ ರೀತಿ ಅವರಿಗೆ ಹಾಸ್ಪಿಟಾಲಿಟಿ ನೀಡ್ತೇವೆ, ಅವರನ್ನ ಯಾವ ರೀತಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರನ್ನ ಬೀಳ್ಕೊಡ್ತೇವೆ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈ ಒಂದು ಧನ್ಯವಾದ ಸಮರ್ಪಣೆಯನ್ನ ಸಮರ್ಪಿಸಲಿಕ್ಕೆ ಕವಿತಾ ಶ್ರೀರಾಮ್ ಅವರು ಬರಬೇಕಾದ ವಿನಂತಿ. ಹಾಗೇನೆ ಈ ಒಂದು ಕಾರ್ಯಕ್ರಮದ ನಿರೂಪಕಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಂಸದ ಮೇಡಮ್ ಹಾಗೂ ಅನೀಶಾ ಮೇಡಮ್, ತಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ನಿರೂಪಣೆಯಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಕೃತಜ್ಞತೆಗಿಂತ ಶ್ರೇಷ್ಠವಾದ ಭಾವನೆ ಇನ್ನೊಂದಿಲ್ಲ. ಆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಿಂತ ಸುಂದರವಾದ ಕ್ಷಣ ಮತ್ತೊಂದಿಲ್ಲ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಲೋಬೋ ಫೌಂಡೇಶನ್ ರಿಜಿಸ್ಟರ್ ಇದರ ಜಂಟಿ ಆಶ್ರಯದಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಸಮಾರೋಪ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದು ನನ್ನ ಸೌಭಾಗ್ಯ. ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮ ಅರ್ಥಪೂರ್ಣ ಮಾತುಗಳ ಮೂಲಕ ಕಾರ್ಯಕ್ರಮವನ್ನು ಚಂದಗೊಳಿಸಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು ಶ್ರೀಮತಿ ಜೈಬುನೀಸಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಲು ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಿದ ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಅಧಿಕಾರಿ ಮೊಹಮ್ಮದ್ ಶಾರಿಕ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ನೆಚ್ಚಿನ ಪ್ರೀತಿಯ ಜನನಾಯಕ, ನಿಕಟಪೂರ್ವ ಕಾರ್ಪೊರೇಟರ್ ಶ್ರೀ ಶರತ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ನಮ್ಮ ಕರೆಗೆ ಓಗೊಟ್ಟು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶ್ರೀಮತಿ ಶ್ವೇತಾ ಎನ್ ರವರಿಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸುತ್ತೇನೆ.
ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲತಾ ಪ್ರಸಾದ್ ಶೆಟ್ಟಿ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಈ ಜಾಗೃತಿ ಅಭಿಯಾನದ ಕನಸು ಕಂಡು ಅದನ್ನು ನನಸಾಗಿಸಿದ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಂಶಾದ್ ಕುಂಜತ್ ಬೈಲ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೆಣ್ಣು ಮಕ್ಕಳ ಹಕ್ಕುಗಳ ಆರೋಗ್ಯ, ಮಾನಸಿಕ ಶಕ್ತಿ ಹಾಗೂ ಕಾನೂನು ಜಾಗೃತಿಯ ಬಗ್ಗೆ ತಮ್ಮ ಅನುಭವದ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆ ಮೂಡಿಸಿದ ಸದಾ ಒಂದು ತಿಂಗಳು ನಮಗೆ ಪ್ರೋತ್ಸಾಹವನ್ನು ನೀಡಿದ ನಮ್ಮ ಅಭಿಯಾನದ ಬೆನ್ನೆಲುಬುಗಳಾದ ಪ್ರೀತಿಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸಚಿತಾ ನಂದಗೋಪಾಲ್, ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ, ಶ್ರೀಮತಿ ಮಾನಸ ಹೆಗಡೆ ಹಾಗೂ ಕುಮಾರಿ ಹರ್ಷಿತಾ ಎಂವಿ ಇವರಿಗೆ ಉಭಯ ಸಂಸ್ಥೆಯ ಪರವಾಗಿ ನಿಮಗೆ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಲೋಬೋ ಫೌಂಡೇಶನ್ನ ಸಂಸ್ಥಾಪಕರು ಜಾನ್ಸ್ ವಿಲ್ಸನ್ ಹಾಗೂ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಲೋಬೋ ಫೌಂಡೇಶನ್ನ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಸ್ಪಷ್ಟತೆಯಿಂದ ನಿರೂಪಿಸಿದ ಶ್ರೀಮತಿ ಸುರೇಖಾ ಶೆಟ್ಟಿ, ವಾರ್ತಾ ವಾಚಕರು, ನಮ್ಮ ಕುಡ್ಲ ಚಾನೆಲ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಜಾಗೃತಿಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುತ್ತಿರುವ VL TV ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಾಲಿಕಾ ಜಾಗೃತಿ ಅಭಿಯಾನ 2026 ಆಯೋಜಕರು ಅನೀಶಾ ಸವಾದ್, ಕಾರ್ಯದರ್ಶಿ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಹಾಗೂ ನೋಬೆಲ್ ಶಾಲೆಯ ಕಾರ್ಯಕ್ರಮದ ಆಯೋಜಕರು ಚೈತನ್ಯ ಇವರಿಬ್ಬರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ನಿಮ್ಮಿಬ್ಬರ ಪರಿಶ್ರಮವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮಗೆ ಈ ಸುಂದರ ಸಭಾಂಗಣವನ್ನು ನೀಡಿ ಪ್ರತಿಯೊಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದ ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಯ ಧನ್ಯವಾದಗಳು. ಮಂಗಳೂರು ಹೋಬಳಿ ಮಟ್ಟ ಮತ್ತು ಶಾಲೆಗಳಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನದ 2026 ಬಹಳ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಲ್ಮೆಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಅಭಿಯಾನದ ಕೇಂದ್ರ ಬಿಂದುಗಳಾದ ಅತ್ಯಂತ ಶಿಸ್ತಿನಿಂದ ಭಾಗವಹಿಸಿ ಸಮಾರೋಪವನ್ನು ಯಶಸ್ವಿಗೊಳಿಸಿದ ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದಕ್ಕೆ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಮಾರೋಪ ಸಮಾರಂಭದ ಯಶಸ್ವಿಗಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಂದು ಕೊನೆಯೂ ಹೊಸ ದಾರಿಯ ಆರಂಭ. ಸದಾ ಮಂದಹಾಸ ನಿಮ್ಮದಾಗಿರಲಿ. ಸಮಾಜದಲ್ಲಿ ಜಾಗೃತಿ ಬೆಳಕು ಬೆಳಗುತ್ತಿರಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಿಯ ಹಾದಿಯಲ್ಲಿ ಮುನ್ನಡೆಸೋಣ ಎಂಬ ಧ್ಯೇಯದೊಂದಿಗೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದ.